ನಮಸ್ಕಾರ. ಎಲ್ಲ ನನ್ನ ಸ್ನೇಹವರ್ಗಕ್ಕೂ ಹಾಗೂ ಜ್ಞಾನ ಸಂಗಮದ ಎಲ್ಲ ಸದಸ್ಯರಿಗೂ ಎಲ್ಲರಿಗೂ ಕೂಡ ಜ್ಞಾನ ಸಂಗಮಕ್ಕೆ ಸ್ವಾಗತ. ಇವತ್ತಿನ ವಿಚಾರ ತಮ್ಮನೇಲಿ ನೋಡಿದ್ದೀರಿ, ಈ ಸೈಕಾಲಜಿಕಲ್ ಕಾಂಪ್ಲೆಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಾಗೆ ಈ ಸೈಕಾಲಜಿಕಲ್ ಕಾಂಪ್ಲೆಕ್ಸ್ಗಳು ಮನುಷ್ಯನ ಜೀವನದಲ್ಲಿ ಯಾವ ರೀತಿಯ ಮಹತ್ವದ ಪಾತ್ರಗಳನ್ನು ವಹಿಸುತ್ತವೆ ಅನ್ನೋದು. ಹಾಗೆ ಈ ಕಾಂಪ್ಲೆಕ್ಸಿಟಿ ಇರುವಂಥವರು ತಮ್ಮನ್ನು ತಾವು ಇತರರೊಂದಿಗೆ ಬೆರೆಯೋದಕ್ಕೆ ಬಿಡೋದಿಲ್ಲ. ಯಾಕೆಂತಂದರೆ ಇದು ವಿಚಿತ್ರವಾದ ಸ್ವಭಾವಗಳಾಗಿರ್ತವೆ. ಇವತ್ತು 6 ಕಾಂಪ್ಲೆಕ್ಸ್ ಬಗ್ಗೆ ಮಾತಾಡೋಣ. ಅವುಗಳನ್ನು ಹೇಗೆ ತಡೆಯೋದು ಮತ್ತು ಅವುಗಳಿಂದ ನಾವು ಹೇಗೆ ನಮ್ಮನ್ನು ನಾವು ಎಚ್ಚರ ವಹಿಸ್ಬೋದು ಅಥವಾ ಅದರಿಂದ ನಾವು ಹೇಗೆ ಆಚೆ ಬರಬಹುದು ಅನ್ನುವಂಥದ್ರ ಬಗ್ಗೆ ಮಾತನಾಡೋಣ. ಹಾಗಾದರೆ ಈ ಸೈಕಾಲಜಿಕಲ್ ಕಾಂಪ್ಲೆಕ್ಸ್ಗಳು ಸಾಮಾನ್ಯವಾಗಿ ಎಲ್ಲರಲ್ಲಿ ಬರುತ್ತಾ? ಇಲ್ಲ, ಕೆಲವೊಬ್ಬರಲ್ಲಿ ಬರುತ್ತೆ. ಇನ್ನು ಕೆಲವೊಬ್ಬರಲ್ಲಿ ಬಂದರೂ ಕೂಡ ಅವರು ಅದನ್ನು ತೋರ್ಪಡಿಸ್ಕೊಳ್ಳೋದಿಲ್ಲ. ಅದೆಷ್ಟೋ ಜನರು ತಮ್ಮ ಕೀಳಿರಿಮೆಯನ್ನು, ಅಂತಂದರೆ ಇದು ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಬರುವಂಥದ್ದು, ತಮ್ಮನ್ನು ಯಾರೂ ನೋಡ್ತಾ ಇಲ್ಲ ಅಥವಾ ತಮ್ಮ ಬಗ್ಗೆ ಯಾರೂ ಆದ್ಯತೆಯನ್ನು ಕೊಡ್ತಾ ಇಲ್ಲ ಅನ್ನುವಂಥದ್ದು ತಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ. ಹಾಗಾಗಿ ಮೊದಲನೆಯದಾಗಿ ನಾವು ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಬಗ್ಗೆ ಮಾತನಾಡೋಣ. ಅಂದರೆ ಸಂಕುಚಿತ ಸ್ವಭಾವ ಅಥವಾ ಅದು ಕೀಳಿರಿಮೆ, ತಮ್ಮಲ್ಲೇ ನಾವು ನಮ್ಮನ್ನು ಕೀಳಿರಿಮೆಯಿಂದ ನೋಡ್ಕೊಳ್ಳುವಂಥದ್ದು. ಬೇರೆಯವರೊಂದಿಗೆ ನಾವು ಕಂಪೇರ್ ಮಾಡಿಕೊಂಡ್ರೆ ಬೇರೆಯವರಿಗಿಂತ ನಾವು ಭಿನ್ನವಾಗಿದ್ದೀವಿ ಮತ್ತು ಕೀಳಾಗಿದ್ದೀವಿ ಅನ್ನುವಂಥದ್ದು ಆ ಇನ್ಫೀರಿಯರಿಟಿ ಕಾಂಪ್ಲೆಕ್ಸಲ್ಲಿ ಬರುತ್ತೆ. ಅವ್ರು ಏನೇನು ಬಯಸ್ತಿರ್ತಾರೆ ಅಂತಂದರೆ, ಎಲ್ರಿಗೂ ಸಿಗುತ್ತೆ, ನನಗೆ ಯಾಕೆ ಸಿಗಲ್ಲ, ಎಲ್ಲರೂ ಬೇರೆಯವ್ರನ್ನ ಅಬ್ಸರ್ವ್ ಮಾಡ್ತಿರ್ತಾರೆ, ನನ್ನ ಯಾಕೆ ಅಬ್ಸರ್ವ್ ಮಾಡಲ್ಲ, ಅಥವಾ ನನ್ನ ಬಳಿ ಅವರಲ್ಲಿರುವ ಒಂದು ಗುಣ ಸ್ವಭಾವನೋ ಅಥವಾ ಸೌಂದರ್ಯನೋ ಅಥವಾ ಹಣಕಾಸಿನ ವಿಚಾರಗಳನೋ ಅಥವಾ ಇನ್ನೇನೋ ಅವರ ಜ್ಞಾನ ಕಡಿಮೆ ಇದೆಯೋ, ತಮ್ಮನ್ನು ತಾವು ತುಂಬ ಕೆಳಮಟ್ಟದಲ್ಲಿ ಯೋಚಿಸ್ತಾರೆ, ಕೆಳಮಟ್ಟದಲ್ಲಿ ನೋಡ್ಕೊಳ್ತಾರೆ. ಹಾಗಾಗಿ ಅದು ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಇನ್ನೊಂದು ಬರುತ್ತೆ ಸುಪೀರಿಯರಿಟಿ ಕಾಂಪ್ಲೆಕ್ಸ್. ಅಂತಂದರೆ ತಮ್ಮ ಬಳಿ ಏನಿಲ್ಲವೋ, ಅಂದರೆ ಈಗ ತಮ್ಮ ಬಳಿ ಜ್ಞಾನ ಇರೋದಿಲ್ಲ ಅಥವಾ ತಮ್ಮ ಬಳಿ ಹಣ ಆಸ್ತಿ ಅಂತಸ್ತು ಇರೋದಿಲ್ಲ ಅಥವಾ ಅವರು ಅಷ್ಟೊಂದು ಸೌಂದರ್ಯ ಅಂದರೆ ಸುಂದರವಾಗಿ ಇರೋದಿಲ್ಲ, ಅವರು ಎಲ್ಲರಿಗಿಂತ ಭಿನ್ನವಾಗಿ, ಅಂತಂದರೆ ನನ್ನಲ್ಲಿದೆ, ಎಲ್ಲವೂ ನನ್ನಲ್ಲಿದೆ, ಹಣ ನನ್ನಲ್ಲಿದೆ, ಗುಣ ನನ್ನಲ್ಲಿದೆ, ಜ್ಞಾನ ಕೂಡ ನನ್ನಲ್ಲಿದೆ ಅಂತ ತೋರಿಸ್ತಿರ್ತಾರೆ. ಇದನ್ನು ನಾವು ಡಾರ್ಕ್ ಸೈಕಾಲಜಿಯಲ್ಲಿ ಏನಂತೀವಿ, ಸೋಷಿಯಲ್ ಪ್ರೂಫಿಂಗ್ ಅಂತ ಕೇಳ್ತೀವಿ. ಅದನ್ನು ಸೋಷಿಯಲ್ ಪ್ರೂಫಿಂಗ್ ಅಂದರೆ ಸಮಾಜದಲ್ಲಿ ತಮ್ಮನ್ನು ತಾವು ಅತಿ ಎತ್ತರದ ಸ್ಥಾನದಲ್ಲಿ ಗೋಚರಿಸುವಂಥದ್ದು, ತೋರಿಸ್ಕೊಳ್ಳುವಂಥದ್ದು. ಇದು ಕೂಡ ಒಂದು ವಿಚಿತ್ರವಾದ ಕಾಯಿಲೆ ಅಂತ ಹೇಳ್ಬೋದು. ಕಾಯಿಲೆ ಅನ್ನೋದಕ್ಕಿಂತ ವಿಚಿತ್ರವಾದ ಸ್ವಭಾವ ಅಂತ ಕೂಡ ಹೇಳ್ಬೋದು, ಸುಪೀರಿಯರಿಟಿ ಕಾಂಪ್ಲೆಕ್ಸ್. ಆಮೇಲೆ ಇನ್ನೊಂದು ಬರುತ್ತೆ ವಿಕ್ಟಿಮ್ ಕಾಂಪ್ಲೆಕ್ಸ್. ವಿಕ್ಟಿಮ್ ಕಾಂಪ್ಲೆಕ್ಸ್ ಅಂತಂದರೆ ಬೇರೆಯವರಿಂದ ನಾನು ಸದಾ ತುಳಿತಕ್ಕೊಳಗಾಗಿದ್ದೇನೇನೋ ಅಥವಾ ನನ್ನನ್ನು ತುಂಬ ಧೋರಣೆಯಲ್ಲಿ ಸಿಕ್ಕಾಕೊಂಡಿದ್ದೀನೇನೋ ಅಥವಾ ಬೇರೆಯವರು ನನ್ನನ್ನು ತುಳಿತಾ ಇದ್ದಾರೇನೋ ಅಥವಾ ನನ್ನನ್ನು ತುಂಬ ನೋಡ್ತಿದ್ದಾರೇನೋ ಅನ್ನೋ ಭಾವನೆಯಲ್ಲೇ ಸದಾ ಅವ್ರು ಕೊರಗ್ತಾ ಇರ್ತಾರೆ. ಯಾವಾಗಲೂ ವಿಕ್ಟಿಮ್ ಕಾರ್ಡ್ನ ಪ್ಲೇ ಮಾಡ್ತಾ ಇರ್ತಾರೆ. ಅಂಥವ್ರು ಅಂದರೆ ಈಗ ಒಬ್ಬ ತಂದೆಗೆ 2 ಮಕ್ಕಳಿದ್ದಾರೆ ಅಂತ ಇಟ್ಕೊಳ್ಳಿ. ದೊಡ್ಡವನನ್ನು ಕಂಡ್ರೆ ಮಗನಿಗೆ, ತಂದೆಯನಿಗೆ ದೊಡ್ಡವನನ್ನು ಕಂಡ್ರೆ ತುಂಬ ಪ್ರೀತಿ, ಸಣ್ಣವನನ್ನು ಕಂಡ್ರೆ ಅಷ್ಟಕ್ಕಷ್ಟೇ. ಆವಾಗ ಈ ಸಣ್ಣ ಮಗು ವಿಕ್ಟಿಮ್ ಕಾಂಪ್ಲೆಕ್ಸ್ಗೆ ಒಳಗಾಗುತ್ತೆ. ಯಾಕೋ ನಮ್ಮ ಅಣ್ಣನ ಕಂಡ್ರೆ ನಮ್ಮ ಮನೇಲಿ ತುಂಬ ಜಾಸ್ತಿ ಪ್ರೀತಿ ಮಾಡ್ತಾರೆ, ನನ್ನನ್ನು ಕಂಡ್ರೆ ಇಷ್ಟಪಡಲ್ಲ. ಹಾಗೆ ಒಂದು ಗ್ರೂಪಲ್ಲಿ ಸಹ ಇದನ್ನು ಕಾಣಬಹುದು. ಒಂದು ಗ್ರೂಪಲ್ಲಿ ಸುಮಾರು 4 ಜನ ಮುಖ್ಯ ವ್ಯಕ್ತಿಗಳನ್ನು ನಾವು ಜಾಸ್ತಿ ಇಷ್ಟಪಡ್ತೀವಿ, ಅವರನ್ನು ಜಾಸ್ತಿ ಫಾಲೋ ಮಾಡ್ತೀವಿ ಅಥವಾ ಅವ್ರ ಜೊತೆ ಜಾಸ್ತಿ ಮಾತಾಡ್ತೀವಿ ಅಂತಂದಾಗ ಇನ್ನು ಮಿಕ್ಕಿದ ಕೆಲವು ಸೂಕ್ಷ್ಮ ಮನುಷ್ಯಗಳೇನಿರ್ತಾವಲ್ಲ ಅವರ ಮೇಲೆ ಈ ವಿಕ್ಟಿಮ್ ಕಾಂಪ್ಲೆಕ್ಸ್ ಅನ್ನುವಂಥದ್ದು ಸಹಜವಾಗಿ ಪರಿಣಾಮ ಬೀರುತ್ತೆ. ಇದಾದಮೇಲೆ ಪರ್ಫೆಕ್ಷನ್ ಕಾಂಪ್ಲೆಕ್ಸ್ ಅಂತಂದರೆ ಸದಾ ಎಲ್ಲರಲ್ಲೂ ಒಂದು ತಪ್ಪನ್ನು ಹುಡುಕುವಂಥದ್ದು. ನಾನು ಮಾಡಿದರೆ ಮಾತ್ರ ಸರಿ, ನಂದೇ ಸರಿ, ನಾನು ಹೇಳಿದ್ದೆ ಮಾತ್ರ ಸರಿ, ನಾನು ಮಾತಾಡ್ತಾ ಇದ್ದೀನಲ್ಲ ಇದು ಮಾತುಗಳು ಸರಿ, ನೀನು ಮಾತಾಡಿದ್ದೀಯಲ್ಲ ಅದರಲ್ಲಿ ತಪ್ಪಿದೆ, ಅಥವಾ ನೀನು ಮಾಡ್ತಿರೋ ಕಾರ್ಯದಲ್ಲಿ ತಪ್ಪನ್ನು ಹುಡುಕುವಂಥದ್ದು. ಅಥವಾ ನೀವೆಷ್ಟೇ ಸರಿಯಾಗಿ ಮಾಡಿದ್ರು ಕೂಡ ಅವರು ಅದರಲ್ಲಿ ಒಂದು ಏನೋ ತಪ್ಪನ್ನು ಹುಡುಕ್ತಿರ್ತಾರೆ. ಅದಕ್ಕೆ ಅವನು ಪರ್ಫೆಕ್ಟ್ ಆಗಿರೋಕ್ಕೆ ಟ್ರೈ ಮಾಡ್ತಾನೆ. ಬಟ್ ಅವನಿಗೆ ಒಂದು ಸತ್ಯ ಗೊತ್ತಿರಲ್ಲ, ಈ ಜಗತ್ತಲ್ಲಿ ಯಾರೂ ಕೂಡ ಸಂಪೂರ್ಣರಲ್ಲ, ಯಾರೂ ಕೂಡ ಪರ್ಫೆಕ್ಟ್ ಆಗಿಲ್ಲ. ಅಂದರೆ ನೋ ಒನ್ ಪರ್ಫೆಕ್ಟ್ ಇನ್ ದಿಸ್ ವರ್ಲ್ಡ್ ಅಂತ ಹೇಳ್ಬೋದು. ಯಾರೂ ಕೂಡ ಪರ್ಫೆಕ್ಟ್ ಇಲ್ಲ. ಯಾವುದೋ ಒಂದು ವಿಷಯದಲ್ಲಿ ಅವರು ಕೂಡ ಅನ್ಪರ್ಫೆಕ್ಟ್ ಆಗಿರ್ತಾರೆ. ಅದು ಪರ್ಫೆಕ್ಷನ್ ಕಾಂಪ್ಲೆಕ್ಸ್. ಇದರ ನಂತರ ಬರುವಂಥದ್ದು ಇಂಪೋಸ್ಟರ್ ಸಿಂಡ್ರಮ್ ಅಂತ ಒಂದು ಬರುತ್ತೆ. ಇಂಪೋಸ್ಟರ್ ಸಿಂಡ್ರಮ್ ಅಂದರೆ ತನ್ನನ್ನು ತಾನು ಗೌಪ್ಯವಾಗಿ ಇಟ್ಕೊಂಡಿರ್ತಾನೆ ಆತ. ಹೊರ ಜಗತ್ತಿಗೆ ಅವನಿಗೆ ಗೊತ್ತಿರಲ್ಲ, ನನ್ನ ಬಗ್ಗೆ ಯಾರಿಗಾದ್ರೂ ಗೊತ್ತಾಗುತ್ತಾ ಅಥವಾ ನನ್ನ
ಹಳೆಯ ಕೆಲವು ವಿಚಾರಗಳು ಎಲ್ಲಿ ಇಡೀ ಸಮಾಜದ ಮುಂದೆ ಬರುತ್ತೆ, ಅಥವಾ ಇನ್ನೊಬ್ಬರಿಗೆ ನನ್ನ ಬಗ್ಗೆ ಗೊತ್ತಾಯ್ತೇನೋ, ಅಥವಾ ಅವನ ಕೆಲವು ಏಳಿಗೆಗಳು ಅಥವಾ ಗುರಿಗಳನ್ನು ಗುರಿಗಳನ್ನು ಬಚ್ಚಿಟ್ಕೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ, ಉತ್ತಮ, ಅದು ಒಳ್ಳೆಯ ಲಕ್ಷಣ. ಆದರೆ ತಮ್ಮ ಜೀವನ ಶೈಲಿ ಅಥವಾ ತಮ್ಮ ಜೀವನದಲ್ಲಿ ನಡೆದಿರುವಂಥ ಹಲವಾರು ವಿಚಾರಗಳಿಗೆ ಅವರು ತುಂಬ ಸ್ಟ್ರಿಕ್ಟಾಗಿ ಅವಾಯ್ಡ್ ಮಾಡ್ತಿರ್ತಾರೆ. ಅದನ್ನು ಇಂಪೋಸ್ಟರ್ ಸಿಂಡ್ರಮ್ ಅಂತ ಕರಿತೀವಿ. ಇನ್ನೊಂದು ಬರುತ್ತೆ ಫೋಮೋ, ಅಂದರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತಂದರೆ ಫೋಮೋ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತಂದರೆ ಸಾವಿರಾರು ಜನಗಳಲ್ಲಿ ನೀವೊಬ್ಬರು ಮಿಸ್ ಆಗಿದ್ದೀರಿ, ಅಥವಾ ಒಂದು ಗ್ರೂಪಲ್ಲಿ ಅಥವಾ ಒಂದು ಸಮಾಜದಲ್ಲಿ, ಒಂದು ಸಂಘ ಸಂಸ್ಥೆಯಲ್ಲೋ ಅಥವಾ ತಾವು ಕಚೇರಿಗಳಲ್ಲಿ ತಾವು ಕೆಲಸ ಮಾಡ್ತಿರ್ತಾರಲ್ಲ, ಕಚೇರಿಯಲ್ಲಿ ನಮ್ಮನ್ನು ಯಾಕೋ ಬಿಟ್ಟು ಬಿಡ್ತಾರಲ್ಲ ಜನ, ನಮ್ಮನ್ನು ಬಿಟ್ಟು ಇವರು ನಮ್ಮನ್ನು ಆಯ್ಕೆಯಲ್ಲೇ ಸಿಗೋದಿಲ್ವಲ್ಲ, ನಮ್ಮನ್ನು ಯಾವತ್ತೂ ಇವರು ಆಯ್ಕೆನೇ ಮಾಡ್ಕೊಳ್ಳಲ್ಲ. ಹಾಗಾಗಿ ಯಾವಾಗ ನನ್ನನ್ನು ಇನ್ನೊಬ್ಬರು ಮಿಸ್ ಮಾಡ್ತಿದ್ದಾರೆ ಅನ್ನುವಂಥ ಭಾವನೆ, ಅಂದರೆ ಆ ಒಂದು ಸ್ವಭಾವ ತಲೆಯಲ್ಲಿ ಮೂಡುತ್ತಲ್ಲ, ಅದನ್ನು ಫೋಮೋ ಅಂತ ಹೇಳ್ತೀವಿ ನಾವು. ಫೋಮೋ ಅಂತಂದರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಹೇಳಿ ಈ ಒಂದು ಕಾಯಿಲೆಗಳು. ಹಾಗಾಗಿ ಇದ್ರ ಬಗ್ಗೆ ಒಂಚೂರು ವಿವರಣೆಯನ್ನು ಕೊಡ್ತಾ ಇವುಗಳನ್ನು ಯಾವ ರೀತಿ ಅವಾಯ್ಡ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾತನಾಡೋಣ. ಮೊದಲನೇದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಅಂದರೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಫ್ರಿಯಾರಿಟಿ ಕೊಡೋದಿಲ್ಲ ಅನ್ನುವಂಥದ್ದು. ಈ ಸಂಕುಚಿತ ಸ್ವಭಾವ ಅಥವಾ ಕೀಳಿರಿಮೆ ಸ್ವಭಾವವನ್ನು ಹೊಂದಿರುವಂಥವ್ರು, ಅವ್ರಿಗೆ ಈ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಿಮಗೆ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತಂದರೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಇಬ್ಬರು ಜನ ಫ್ರೆಂಡ್ ಇರ್ತಾರೆ ಅಂತ ತಿಳ್ಕೊಡ್ರಿ, ರಾಜು ಮತ್ತು ರವಿ ಅಂತ. ರಾಜನಿಗೆ ತುಂಬ ಕಾಮನ್ಲಿ ಅವನು ಎಲ್ಲರ ಜೊತೆಗೆ ಬೆರೀತಾ ಇದ್ದ. ಆದರೆ ರವಿ ಅನ್ನುವಂಥವನು ತನ್ನನ್ನು ತಾನು ತುಂಬ ಕೆಳಮಟ್ಟದಲ್ಲಿ ಯೋಚಿಸ್ತಾ ಇದ್ದ. ಅವನ ಬಗ್ಗೆ ಅವನಿಗೆ ಕೀಳಿರಿಮೆ ಇತ್ತು. ಅಯ್ಯೋ, ನನಗೆ ಅದು ಎಲ್ಲ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಅಥವಾ ನನ್ನನ್ನು ಯಾರು ಗುರುತಿಸೋದಿಲ್ವೋ, ಅಥವಾ ನನ್ನ ಜ್ಞಾನ ತುಂಬ ಕಡಿಮೆ ಮಟ್ಟದಲ್ಲಿದೆಯೋ, ಅಥವಾ ಇನ್ನೇನೋ ಒಂದನ್ನು ಈ ರೀತಿಯಾಗಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಲ್ಲಿ ಅವನು ತನ್ನನ್ನು ತಾನು ತೊಡಗಿಸ್ಕೊಂಡಿರ್ತಾನೆ. ಅವನ ತಲೆಯಲ್ಲಿ ಇದ್ರ ಬಗ್ಗೆ ಜಾಸ್ತಿನೇ ಓಡ್ತಾ ಇರುತ್ತೆ. ಅವಾಗ ಸ್ಕೂಲಲ್ಲಿ ಅವರಿಬ್ಬರಿಗೂ ಒಬ್ಬ ಶಿಕ್ಷಕರು ಪ್ರಶ್ನೆ ಕೇಳ್ತಾರೆ. ಅಂದರೆ ಇಡೀ ಕ್ಲಾಸಲ್ಲಿ, ಅವರಿಬ್ಬರಿಗಲ್ಲ, ಇಡೀ ಕ್ಲಾಸಲ್ಲೇ ಒಂದು ಪ್ರಶ್ನೆ ಕೇಳ್ತಾರೆ. ಪ್ರಶ್ನೆ ಕೇಳಿದಾಗ ಶಾಲೆಯ 90% ವಿದ್ಯಾರ್ಥಿಗಳಿಗೆ ಆ ಪ್ರಶ್ನೆಗೆ ಉತ್ತರ ಗೊತ್ತಿರಲ್ಲ. ಬಟ್ ಎಲ್ಲರೂ ಕೂಡ ಎದ್ದು ನಿಂತ್ಕೊಳ್ತಾರೆ, ಹೇಳ್ತಾರೆ, ಉತ್ತರ ತಪ್ಪು ಅಂದ ತಕ್ಷಣ ಸುಮ್ಮನೆ ಕೂತ್ಕೊತಾರೆ. ಆದರೆ ಈ ರವಿ ಅನ್ನೋ ಹುಡುಗನಿಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತಲ್ಲ, ಇವನಿಗೆ ಉತ್ತರ ಗೊತ್ತಿರುತ್ತೆ, ಬಟ್ ಕೈ ಎತ್ತಿ ಹೇಳೋದಿಕ್ಕೆ ಹೋಗಲ್ಲ ಇವನು. ಯಾಕೆ, ಜನ ನನ್ನನ್ನು ಹೇಗೆ ನೋಡ್ತಾರೋ ಏನೋ, ಉತ್ತರ ತಪ್ಪಾದರೆ ಏನು ಮಾಡೋದೋ ಏನೋ ಅನ್ನುವಂಥ ಭಾವನೆ. ಹಾಗಾಗಿ ನಿಮ್ಮಲ್ಲಿರುವ ಜ್ಞಾನ ಅಥವಾ ನಿಮ್ಮಲ್ಲಿರುವಂಥ ಅಗಾಧವಾದ ಶಕ್ತಿಯನ್ನು ನೀವು ಹೊರ ಜಗತ್ತಿಗೆ ತೋರಿಸೋದಿಕ್ಕೆ ಆಗೋದೇ ಇಲ್ಲ. ಯಾಕೆ, ಅದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ನಿಮ್ಮನ್ನು ಆಚೆ ಕಡೆ ಬಿಡೋದಿಕ್ಕೆ ಆಗೋದೇ ಇಲ್ಲ. ಯಾಕಂದರೆ ನಿಮಗೆ ನಿಮ್ಮದೇ ಆದ ಚೌಕಟ್ಟನ್ನು ಹಾಕೊಂಡು ಬದುಕ್ತಾ ಇರ್ತೀರಿ. ಹಾಗಾಗಿ ಆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ನ ಹೊಡೆದು ಹಾಕಬೇಕು ಅಂತಂದರೆ ನಿಮ್ಮನ್ನು ನೀವು ಏನಂತಾರೆ, ಅನುಕರಣೆ ಮಾಡ್ಕೊಳ್ಬೇಡಿ. ಅನುಕರಣೆ ಅಂತಂದರೆ ಕಂಪೇರ್ ಮಾಡ್ಕೊಳ್ಳೋದಂಥದ್ದು ಮಾಡಬೇಡಿ. ಇನ್ನೊಬ್ಬರ ಜೊತೆಗೆ ನೀವು ಕಂಪೇರ್ ಮಾಡಬೇಡಿ. ಅವನು ಅತಿ ಬುದ್ಧಿವಂತ, ನಾನು ದಡ್ಡ, ಇಲ್ಲ ಅವನು ಅತಿ ಶ್ರೀಮಂತ, ನಾನು ಬಡವ, ಅಲ್ಲ, ಅಥವಾ ಅವನು ಅತಿ ಜ್ಞಾನವಂತ, ನಾನು ಜ್ಞಾನ ಇಲ್ಲ ನನ್ನಲ್ಲಿ, ಅವನು ಅತಿ ಗುಣವಂತ, ನಾನು ಗುಣದಲ್ಲಿ ಕೀಳಿರ್, ಇವೆಲ್ಲ ಬೇಡ. ಈಕ್ವಲ್ ಆಗಿ ನೋಡಿ ಎಲ್ಲರೂ. ಕಾಮನ್ಲಿ ಒಂದು ಸೊಸೈಟಿಯಲ್ಲಿ ನೀವು ಯಾವ ರೀತಿ ಇರ್ತೀರಿ ಅದೇ ಥರ 4 ಜನರೊಂದಿಗೆ ಬೆರೆತು ಅವರಲ್ಲಿ ಏನಿದೆಯೋ ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಯಾಕೆಂದರೆ ಈ ಜ್ಞಾನ ಅನ್ನುವಂಥದ್ದು ಇದೆಯಲ್ಲ, ಜ್ಞಾನ ಆಗಲಿ ಇನ್ಯಾವುದೋ ಒಂದು ವಿಚಾರಗಳಿರಲಿ, ಆಲ್ಮೋಸ್ಟ್ ಎಕ್ಸ್ಚೇಂಜ್ ಆಗ್ತಾ ಇರಬೇಕು, ನಿಮ್ಮಿಂದ ಅವರಿಗೆ, ಅವರಿಂದ ನಿಮಗೆ. ಆ ರೀತಿ ಆದಾಗ ಈ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನುವಂಥದ್ದು ಸ್ವಲ್ಪ ತಗ್ಗುತ್ತೆ ಅಥವಾ ಕಡಿಮೆ ಆಗುತ್ತೆ. ಇಲ್ಲಾಂದರೆ ನೀವು ಕೌನ್ಸಿಲಿಂಗ್ ತೊಗೊಳ್ಬೇಕಾಗತ್ತೆ. ಯಾರಾದರೂ ಮನಃಶಾಸ್ತ್ರಜ್ಞರು ಇರ್ತಾರಲ್ಲ, ಅವ್ರ ಹತ್ರ ಹೋಗಿ ಕೌನ್ಸಿಲಿಂಗ್ ತೊಗೊಳ್ಬೇಕಾಗತ್ತೆ. ಆದರೆ ಕೌನ್ಸಿಲಿಂಗ್ ತಗೊಳಕ್ಕೆ ಹೋದರೂ ಕೆಲವೊಮ್ಮೆ ಅದು ಕಡಿಮೆ ಆಗೋದಕ್ಕಿಂತ ಹೆಚ್ಚಾಗುತ್ತೆ. ಇದು ನನ್ನ ವೈಯಕ್ತಿಕ ಅನ್ನಲ್ಲ, ಯಾಕಂದರೆ ನನಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇಲ್ಲ, ಬಟ್ ನನ್ನ ಜೊತೆಗಿರುವವರು ಹೇಳಿದಾಗ ನನಗೆ ಅನಿಸಿರುವಂಥದ್ದು ಇದು. ಆದರೆ ನಿಮ್ಮನ್ನು ನೀವು ಎಷ್ಟು ವೈಡಾಗಿ ಥಿಂಕ್ ಮಾಡೋದಕ್ಕೆ ಶುರು ಮಾಡ್ತೀರೋ, ಅಥವಾ ಎಷ್ಟು ವೈಡಾಗಿ ನೀವು ನಿಮ್ಮ ಜ್ಞಾನವನ್ನು ಕೇಂದ್ರೀಕರಿಸಿ ಅಥವಾ ನೀವು ಹಂಚ್ಕೊಳ್ಳೋದು ಅಥವಾ ತಗೊಳ್ಳೋದು ಮಾಡ್ತೀರಾ, ಆವಾಗ ನಿಮ್ಮ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನುವಂಥದ್ದು ತುಂಬ ಕಡಿಮೆ ಲೆವೆಲಿಗೆ ಬಂದು ಕೊನೆಗೆ ಅದು ಇಲ್ಲ ಆಗಿಬಿಡುತ್ತೆ. ಇದರಿಂದ ತೊಂದರೆಗಳೇನು ಇಲ್ಲ. ಕಾಮನ್ಲಿ ಬೇಸಿಕಲಿ ಇದರಿಂದ ತೊಂದರೆಗಳೇನಿಲ್ಲ, ಬಟ್ ಮನುಷ್ಯನ ಮಾನಸಿಕ ಸ್ವಲ್ಪ ಏರಿಳಿತ ಆಗುತ್ತೆ, ಮಾನಸಿಕತೆಯಲ್ಲಿ ಸ್ವಲ್ಪ ಏರಿಳಿತ ಆಗುತ್ತೆ. ನಿಮ್ಮನ್ನು ನೀವು ಹದ್ದುಬಸ್ತಲ್ಲಿ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಹಾಗೆ ಬಂದಿರುವಂಥ ಅದೆಷ್ಟೋ ಅವಕಾಶಗಳು ನಿಮ್ಮಿಂದ ಕೈ ಬಿಟ್ಟು ಹೋಗುತ್ತೆ. ಅದೇ ಹೇಳಿದ್ನಲ್ಲ, ರವಿ ಉತ್ತರ ಕೊಡೋಕ್ಕಾಗಲಿಲ್ಲ, ಬಟ್ ಅವನಿಗೆ ಉತ್ತರ ಗೊತ್ತಿತ್ತು. ಅವತ್ತೇನಾದರೂ ಅವನು ಎದ್ದು ನಿಂತು ಉತ್ತರ ಕೊಟ್ಟಿದ್ರೆ ಇಡೀ ಶಾಲೆಯ ವಿದ್ಯಾರ್ಥಿಗಳೆಲ್ಲರೂ ಕೂಡ ಅವನಿಗೆ ಶಬಾಷ್ ಹೇಳೋರು, ಅಥವಾ ಇನ್ನೇನೋ ತುಂಬ ಜ್ಞಾನವಂತ, ಅಥವಾ ಇವನು ತುಂಬ ಓದ್ತಾನೆ ಅನ್ನುವಂಥ ಅವ್ರಿಗೆ ಒಂದು ಏನೋ ಹೇಳ್ಬೋದಿತ್ತು. ಆದರೆ ಆತ ತನ್ನ
ಆ ಒಂದು ಸ್ವಭಾವದಿಂದ ತನ್ನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡದೆ ಆತ ಅಲ್ಲೇ ಕೂತ್ಕೊಂಡ. ಅದಕ್ಕೆ ಆತ ಯಾವತ್ತಿದ್ರೂ ಹಾಗೇನೆ ಸಂಕುಚಿತ ಸ್ವಭಾವದವನು ಹಾಗೇ ಉಳ್ಕೊಂಡ. ಬಟ್ ಅವರಿಗೆ ತೆರೆದುಕೊಳ್ಳೋದಕ್ಕೆ ಹಲವಾರು ಅವಕಾಶಗಳು ಬರ್ತವೆ. ಫಾರ್ ಎಕ್ಸಾಂಪಲ್, ಈಗ ಈಗಿನ ವಿಚಾರಗಳನ್ನೇ ತೆಗೆದುಕೊಂಡ್ರೆ, ಕಾಲೇಜ್ ವಿದ್ಯಾರ್ಥಿಗಳಾಗಿದ್ದರೆ ಅವರಿಗೆ ಹಲವಾರು ಅವಕಾಶಗಳಿರ್ತವೆ, ಆದರೆ ಅವರು ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದಿಲ್ಲ. ಆದರೆ ಗೆಳೆಯರೊಂದಿಗೆ ಜೊತೆಗೆ ಅಥವಾ ಸ್ನೇಹಿತರೊಂದಿಗೂ ಕೂಡ ಅಥವಾ ಅವ್ರು ಬೆರೆಯೋದಿಲ್ಲ. ಏಕೆಂದರೆ ಅದೇ ಅವರ ವಿಚಾರಶೀಲತೆ ಏನಾಗಿರುತ್ತೆ, ಬಹಳ ಸಂಕುಚಿತ ಸ್ವಭಾವದಲ್ಲಿ ಇರುತ್ತೆ. ಅವರು ಬ್ರಾಡಾಗಿ ಯೋಚನೆ ಮಾಡೋದನ್ನು ಬಿಟ್ಟಿರ್ತಾರೆ. ಹಾಗಾಗಿ ಆದಷ್ಟು ಈ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರೋರು ಧ್ಯಾನದಲ್ಲಿ ಮಗ್ನರಾಗಿ, ಅದಕ್ಕೂ ಮುಂಚೆ ರಾತ್ರಿ ಒಂದು ವೇಳೆ ಮಲಗೋಕ್ಕೂ ಮುಂಚೆ, ಅಂದರೆ ರಾತ್ರಿ ನೀವೇನು ಮಲಗ್ತಿರ್ತಿರಲ್ಲ ಅವತ್ತು ಒಂದು ದಿನದ ಸಂಪೂರ್ಣ ಅವಲೋಕನವನ್ನು ಮಾಡಿ. ಏನು ಮಾಡಿದ್ರಿ, ಏನಿಲ್ಲ, ಇವತ್ತು ತಪ್ಪುಗಳು ಏನು ಮಾಡಿದ್ದೀರಿ, ಸರಿಯಾಗಿದ್ದನ್ನು ಏನು ಮಾಡಿದ್ದೀರಿ, ಅಥವಾ ನಿಮ್ಮ ಜೀವನದಲ್ಲಿ ಈ ಹಿಂದೆ ನಡೆದಿರುವುದೇನು, ಇವಾಗ ನಡೀತಾ ಇರುವಂಥದ್ದೇನು, ಮುಂದಿನ ಗುರಿಗಳ ಬಗ್ಗೆ ಯೋಚನೆ ಮಾಡಿ. ಹಾಗೆ ನಿಮ್ಮನ್ನು ನೀವು ಆದಷ್ಟು ವೈಡ್ ಅಂತಂದರೆ ತುಂಬ ದೊಡ್ಡದಾಗಿ ತೆರೆದಿಡಿ. ಓಪನ್ ಬುಕ್ ಆಗಿರ್ಬೇಕು. ಯಾವತ್ತು ಹ್ಯೂಮನ್ ಲೈಫ್ ಏನಿದೆಯಲ್ಲ ಇದು ತೆರೆದ ಪುಸ್ತಕದ ರೀತಿಯಲ್ಲಿರಬೇಕು. ಟ್ರಾನ್ಸ್ಪರೆಂಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ಬಿಕಾಸ್ ಆದಷ್ಟು ಅವಾಯ್ಡ್ ಮಾಡ್ತಾ ಹೋದರೆ ನಿಮ್ಮಲ್ಲಿ ಏನಿದೆ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಾಗಲ್ಲ. ನೆಗೆಟಿವ್ ಇದ್ದರೆ ನೆಗೆಟಿವ್ನ ತೋರಿಸಿ, ಪಾಸಿಟಿವ್ ಇದ್ದರೆ ಪಾಸಿಟಿವ್ನ ತೋರಿಸಿ. ಎಲ್ಲದರಲ್ಲೂ ಕೂಡ ಒಂದನ್ನು ಕಲಿಬಹುದು. ಹಾಗೆ ಮಲಗೋವಾಗ ಅವಲೋಕನವನ್ನು ಮಾಡ್ಕೊಳ್ಳಿ ನಿಮ್ಮನ್ನು ನೀವು. ಆಮೇಲೆ ನಾಳೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂಚೂರು ಸಣ್ಣದಾಗಿ ರಫ್ ನೋಟ್ ಮಾಡಿಡಿ. ಅದನ್ನು ಮಾಡಿಡೋದ್ರಿಂದ ಆಲ್ಮೋಸ್ಟ್ ಒಂದು 50-60% ನಿಮ್ಮ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನುವಂಥದ್ದು ಸ್ವಲ್ಪ ಕಡಿಮೆ ಆಗುತ್ತೆ. ಆದರೆ ಇದಕ್ಕಿಷ್ಟಕ್ಕೆ ಸೀಮಿತವಾಗದೆ ನಿಮಗೆ ಬಹಳ ಅತಿಯಾಗಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನುವಂಥದ್ದು ಕಾಡ್ತಾ ಇದೆ ಅಂತಂದರೆ ಖಂಡಿತವಾಗ್ಲೂ ಒಂದ್ಸರ್ತಿ ಮನೋವೈದ್ಯರನ್ನು ಸಂಪರ್ಕಿಸಿ. ಅವರು ಕೊಡುವಂಥ ಸಲಹೆಗಳನ್ನು ತೆಗೆದುಕೊಳ್ಳಿ. ಇಲ್ಲ ನನ್ನ ಕೈಯಲ್ಲಿ ನಾನೇ ಸರಿಪಡಿಸ್ಕೊಳ್ಳುವ ಲೆವೆಲಲ್ಲಿದೆ ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಕೈಯಲ್ಲಿದೆ. ಧ್ಯಾನ ಮಾಡಿ ನಿಮ್ಮನ್ನು ನೀವು ಅವಲೋಕನ ಮಾಡ್ಕೊಳ್ಳಿ. ಸರಿಯಾದ ರೀತಿಯಲ್ಲಿ ಯೋಚನೆಯನ್ನು ಮಾಡಿ. ಎಲ್ಲರೂ ಹೇಗೆ ಯೋಚನೆ ಮಾಡ್ತಿದ್ದಾರೆ ನಾನು ಅದೇ ರೀತಿ ಯೋಚನೆ ಮಾಡ್ತೀನಿ ಅನ್ನುವಂಥ ಮೈಂಡ್ ಸೆಟ್ನ ಸೆಟ್ ಮಾಡ್ಕೊಳ್ಳಿ. ಆಗ ಖಂಡಿತವಾಗ್ಲೂ ಈ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಈಗ ನೆಕ್ಸ್ಟು ಸುಪೀರಿಯಾರಿಟಿ ಕಾಂಪ್ಲೆಕ್ಸ್. ಇದಕ್ಕೂ ಮತ್ತು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ಗೂ ವ್ಯತ್ಯಾಸ ಇಷ್ಟೇ. ಅದು ನೆಗೆಟಿವ್ನ ತೋರಿಸಿದ್ರೆ ಇದು ಪಾಸಿಟಿವ್ ಅಂತಂದರೆ ಇದರ ತದ್ವಿರುದ್ಧವೇ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಅಥವಾ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ನ ತದ್ವಿರುದ್ಧವೇ ಇದು ಸುಪೀರಿಯಾರಿಟಿ ಕಾಂಪ್ಲೆಕ್ಸ್. ಈ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತಂದರೆ ತನ್ನನ್ನು ತಾನು ಅತಿ ಉತ್ತಮ ಅಥವಾ ಉತ್ತಮರಲ್ಲಿ ಅತಿ ಉತ್ತಮ ಅಂತ ತೋರಿಸ್ಕೊಳ್ಳುವಂಥದ್ದು. ಆದರೆ ಖಾಲಿ ಡಬ್ಬ, ಅದರಲ್ಲಿ ಒಂದು 4 ಕಲ್ಲು ಹಾಕಿ ಹೆಂಗೆ ಅಲ್ಲಾಡಿಸಿದ್ರೆ ಸಪ್ಪಳ ಆಗುತ್ತೋ ಆ ರೀತಿ ಸಪ್ಪಳ ಮಾಡ್ತಾ ಇರ್ತೀರ. ಏನು ಗೊತ್ತಿರಲ್ಲ, ಎದೆ ಸಿಳಿದ್ರೆ 4 ಅಕ್ಷರ ಇರೋದಿಲ್ಲ, ಬಟ್ ಏನೋ ತುಂಬ ಓದಿದ್ದೀನಿ ಅಥವಾ ಇನ್ನೇನೋ ಮಾಡ್ತಿದ್ದೀನಿ ಅಥವಾ ನನಗೆಲ್ಲವೂ ಗೊತ್ತು, ನಾನು ಎಲ್ಲವನ್ನೂ ಮಾಡಬಲ್ಬಲ್ಲೆ, ಅಥವಾ ನನ್ನಲ್ಲಿ ಎಲ್ಲ ಒಂದು ನನ್ನ ಸೊಸೈಟಿನಲ್ಲಿ ನನಗೆ ಒಳ್ಳೆಯ ಒಂದು ಸ್ಥಾನ ಇದೆ ಅಥವಾ ದೊಡ್ಡ ಉತ್ತುಂಗದಲ್ಲಿದ್ದೀನಿ ಅಂತ ತೋರಿಕೆ ಅಂದರೆ ತೋರಿಸ್ಕೊಳ್ತಿರ್ತೀರ. ಬಟ್ ನಿಜವಾಗ್ಲೂ ನಿಮ್ಮ ಸ್ಥಾನ ಮತ್ತು ನಿಮ್ಮ ಏನು ಜ್ಞಾನ ಇದೆಯಲ್ಲ ಅದೇ ಯಾವ ಲೆವೆಲಲ್ಲಿ ಇರುತ್ತೋ ಅದೇ ಲೆವೆಲಲ್ಲಿ ಇರುತ್ತೆ. ಅದನ್ನು ಬೆಳೆಯೋದಕ್ಕೆ ಬಿಡೋದೇ ಇಲ್ಲ ನೀವು. ನಾನು ಅನ್ನುವಂಥದ್ದು ಯಾವಾಗ ನಿಮ್ಮ ತಲೆಯಲ್ಲಿ ಬರುತ್ತೋ ಆವಾಗ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಆಟೋಮೆಟಿಕ್ ಆಗಿ ಬರುತ್ತೆ. ಅದನ್ನು ಸ್ವಲ್ಪ ಹದ್ದುಬಸ್ತಲ್ಲಿ ಇಟ್ಕೊಂಡು ಹತೋಟಿಯಲ್ಲಿ ಇಟ್ಕೊಂಡ್ರೆ ತುಂಬ ಒಳಿತಾಗುತ್ತೆ. ಅದನ್ನೇ ಈಗ ರಾಜು ಮತ್ತು ರವಿ ಉದಾಹರಣೆ ಕೊಟ್ಟರೆ, ರವಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಿಂದ ಬಳಲ್ತಾ ಇದ್ದ, ಆತನದಂತೂ ಮುಗ್ದೋಯ್ತು. ಈಗ ರಾಜು ಇವನು ತುಂಬ ಒಳ್ಳೆ ವಿದ್ಯಾರ್ಥಿ, ವೈಡ್ ಆಗಿ ಯೋಚನೆ ಮಾಡೋನು, ಓದ್ತಾ ಇದ್ದ. ಯಾವಾಗ ಅವನಿಗೆ ಅಹಂ ಅನ್ನೋದು ಶುರುವಾಯಿತು ಅಥವಾ ನಾನು ಅನ್ನುವಂಥದ್ದು ಯಾವಾಗ ಅವನ ತಲೆಯಲ್ಲಿ ಬರೋಕ್ಕೆ ಶುರು ಆಯಿತು ಆವಾಗ ಅವನಿಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನುವಂಥದ್ದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಶುರು ಮಾಡ್ತಾನೆ. ಕೆಲವೊಂದು ವಿಚಾರಗಳಲ್ಲಿ ಶಿಕ್ಷಕರು ಕೇಳಿದ ಪ್ರಶ್ನೆ ಕೇಳುವ ಮೊದಲೇ ಅಥವಾ ಯಾರಾದರೂ ಏನನ್ನಾದರೂ ಕೇಳುವ ಮೊದಲೇ ಎಲ್ಲವೂ ನನಗೆ ಗೊತ್ತು ಅನ್ನುವ ಈ ಭಾವನೆ ಇದೆಯಲ್ಲ, ಇದು ಇನ್ನೂ ಕಲಿಬೇಕಾಗಿರುವ ವಿಚಾರಗಳನ್ನು ಅಥವಾ ಕಲಿಬೇಕಾಗಿರುವ ವಿಷಯಗಳನ್ನು ಅವಾಯ್ಡ್ ಮಾಡುತ್ತೆ. ಅದೇಂತದೆ, ಹೆಡ್ಲೈನ್ನ ಓದಿ ಇಡೀ ಪುಸ್ತಕದ ಒಳಗಿನ ಬುಕ್ಕಲ್ಲಿರುವ ಎಲ್ಲ ವಿಷಯಗಳು ನನಗೆ ಗೊತ್ತು ಅನ್ನುವಂಥದ್ದು ಇದೆಯಲ್ಲ, ಇದು ಬಹಳ ತಪ್ಪು. ಹಾಗೆ ಈ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ನ ಹೊರಗೆ ಬರಬೇಕು ಅಥವಾ ಇದರಿಂದ ನಾನು ಆಚೆ ಬರಬೇಕು ಅಂತಂದರೆ ನಾನು ಅನ್ನೋದನ್ನು ಮೊದಲು ಬಿಡಬೇಕು. ಆಮೇಲೆ ಎಲ್ಲವೂ ಗೊತ್ತು ಅನ್ನೋದನ್ನು ಬಿಡಬೇಕು. ಯಾಕಂದರೆ 10 ಪುಸ್ತಕ ಓದಿದವನ ಮುಂದೆ 1 ಪುಸ್ತಕ ಓದಿದ ನೀನು ಯಾವುದೇ ಕಾರಣಕ್ಕೂ ಸಮನಾಗಕ್ಕೆ ಸಾಧ್ಯವೇ ಇಲ್ಲ. ಬರೀ ಮಾತಲ್ಲಿ ಸಮನಾಗಬಹುದೇ, ಆದರೆ ಜ್ಞಾನದಲ್ಲಿ ಅಥವಾ ಶಿಸ್ತಲ್ಲಿ ಅಥವಾ ಅಂತಸ್ತಲ್ಲಿ ನಿನ್ನ ಎಂದಿಗೂ ಸಮ ಆಗೋದಿಕ್ಕಾಗೋದಿಲ್ಲ. ಇದು ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ನ ಲಕ್ಷಣಗಳು. ಹಾಗೆ ಇದನ್ನು ಕಡಿಮೆ ಮಾಡ್ಕೋಬೇಕಲ್ಲ.
ಅದೇ ಯಾವಾಗಲೇ ನಾನು ಹೇಳಿದ್ನಲ್ಲ, ನಾನು ಅನ್ನುವಂಥದ್ದನ್ನು ಬಿಡಬೇಕು. ಆಮೇಲೆ ಕಲಿಕೆ ಎಲ್ಲಿಂದ ಸಿಗುತ್ತೆ ಅನ್ನೋದನ್ನು ಹುಡುಕಬೇಕು. ನೀವು ಎಲ್ಲರ ಮುಂದೆ ಕಲಿತೀನಿ, ನನಗೆ ಅವಮಾನ ಆಗುತ್ತೆ ಅನ್ನೋದಾದ್ರೆ ಗೊತ್ತಿಲ್ಲದಂತೆ ಕಲಿಯಲು ಸಾವಿರಾರು ಮಾರ್ಗಗಳಿದ್ದಾವೆ. ಮೊದಲು ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಬೇಕು. ತದನಂತರ ವಿದ್ಯೆ ಮನುಷ್ಯನಿಗೆ ಎಷ್ಟಿದ್ರೂ ಕಡಿಮೆನೆ, ಜ್ಞಾನ ಎಷ್ಟಿದ್ರೂ ಕಡಿಮೆನೆ. ಕಲಿಕೆಗೆ ಯಾವತ್ತೂ ಮುಕ್ತಾಯ ಅನ್ನೋದಿಲ್ಲ. ಕಲಿತಾ ಹೋಗಿ ನಿಮ್ಮನ್ನ ನೀವು ಯಾವಾಗ ನಾನು ಒಂದು ಲೆವೆಲಲ್ಲಿ ಇದ್ದೀನಿ, ಒಂದು ಸ್ಯಾಚುರೇಷನ್ ಪಾಯಿಂಟಲ್ಲಿ ಇದ್ದೀನಿ, ಅಥವಾ ನಾನೊಂದು ಉತ್ತುಂಗದಲ್ಲಿದ್ದೀನಿ, ಓದಿದ್ದೀನಿ ಅಂತಂದಾಗ ಆಟೋಮೆಟಿಕ್ ಆಗಿ ನಿಮ್ಮಲ್ಲಿ ಜ್ಞಾನ ಭರ್ಪೂರ್ತಿ ಇದ್ದರೆ ನಾನು ಅನ್ನೋಂಥದ್ದು ಆಟೋಮೆಟಿಕ್ ಆಗಿ ಕಳೆದೋಗುತ್ತೆ. ಅಥವಾ ಸೋಷಿಯಲ್ ಪ್ರೂಫಿಂಗ್ ಅಂತ ಹೇಳಿದೆ ನಾನು, ಡಾರ್ಕ್ ಸೈಕಾಲಜಿಲಿ ಬರುತ್ತೆ. ಬಟ್ ಅದನ್ನು ಜ್ಞಾನಕ್ಕೆ ನಾನು ಯಾಕೆ ಹೋಲಿಸ್ತೆ ಅಂತಂದರೆ, ಅದರಲ್ಲಿ ಕೆಲವು ಅಂತಸ್ತಿನ ವಿಚಾರಗಳಲ್ಲೂ ಕೂಡ ನಾನು ಸುಪ್ರಿಯರಿಟಿನ ಮೇಂಟೈನ್ ಮಾಡ್ತಿರ್ತಾರೆ. ಅವರು ಹಾಕೋದು $450 ಯಾವುದೋ ಒಂದು ಫುಟ್ಪಾತಲ್ಲಿ ಇಟ್ಟಿರುವಂಥ ಶೂನ ಹಾಕ್ಕೊಂಡು ನೈಕಿ ಕಂಪ್ನಿ ಶೂಸು, ಅಥವಾ ಇನ್ಯಾವುದೋ ಫೋಮಾ ಕಂಪ್ನಿನೋ, ಅಥವಾ ಇನ್ಯಾವುದೋ ದೊಡ್ಡ ಕಂಪ್ನಿಯ ಬ್ರ್ಯಾಂಡ್ಗಳನ್ನು ಹೆಸರುಗಳನ್ನು ಹೇಳುವಂಥದ್ದು. ಬಟ್ ಅವರು ಕಾಫಿ ಹಾಕಿರ್ತಾರೆ ಅಂತ ನಮಗೆ ಗೊತ್ತಿರಲ್ಲ, ಅವರು ಹೇಳ್ತಿರ್ತಾರೆ, ತೋರಿಸ್ತಿರ್ತಾರೆ. ಆ್ಯಕ್ಚುಲಿ ಈ ಸೋಷಿಯಲ್ ಪ್ರೂಫಿಂಗ್ ಅನ್ನುವಂಥದ್ದನ್ನು ಮಾಡೋದ್ರಿಂದ ನಿಮ್ಗೆ ಎಂಥದ್ದು ಲಾಭ ಇಲ್ಲ. ಆದರೆ ಇದನ್ನು ನೆಗೆಟಿವ್ ವಿಷಯಗಳಿಗೆ ಅಥವಾ ಮೋಸಕ್ಕೋ ವಂಚನೆಗೋ ನೀವು ಮಾಡೋದಾದರೆ ಖಂಡಿತವಾಗ್ಲೂ ಇದು ಮಹಾನ್ ಅಪರಾಧ. ನಿಮ್ಮ ಆತ್ಮಕ್ಕೆ ಖುಷಿ ಪಡಿಸೋದಕ್ಕೆ ಅಥವಾ ನೀವು ಖುಷಿಯಾಗಿ ಇಟ್ಕೊಳ್ಳೋದಕ್ಕೆ ಏನಾದರೂ ಸುಪ್ರಿಯರಿಟಿ ಕಾಂಪ್ಲೆಕ್ಸ್ನ ಮೇಂಟೈನ್ ಮಾಡ್ತಿದ್ದೀನಿ ಅಂತಂದರೆ ಅದು ನಮಗೆ ಎಂಥದ್ದು ತೊಂದರೆ ಇಲ್ಲ, ನಿಮಗೆ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಹೊಡೆತವನ್ನು ಕೊಡುತ್ತೆ. ಇದರಲ್ಲಿ ಎರಡು ಮಾತಿಲ್ಲ. ಯಾಕೆ ಎಷ್ಟು ದಿನ ತೋರಿಸ್ತೀರಾ ಇಲ್ದಿರೋದನ್ನೇ ಇದೆ ಅಂತ ಹೇಳಿ? ಇಂದಲ್ಲ ನಾಳೆ ಅದು ಸತ್ಯಾಂಶ ಹೊರಗಡೆ ಬರಲೇಬೇಕಲ್ವಾ? ಅದಕ್ಕೆ ನಾನು ಆವಾಗಲೇ ಹೇಳಿದ್ನಲ್ಲ, ಜ್ಞಾನ ಆಗಲಿ ದುಡಿಮೆ ಆಗಲಿ ಎಷ್ಟು ಮಾಡಿದರೂ ಕಡಿಮೆನೇ. ಆದರೆ ನಿಮಗೆ ಅದನ್ನು ಸುಪ್ರಿಯರಿಟಿ ಕಾಂಪ್ಲೆಕ್ಸಲ್ಲಿ ಇದ್ದಾಗ ತೋರಿಸ್ತಿರ್ತಿರಲ್ಲ, ನಾನು ಇಷ್ಟು ನಾನು ಅಷ್ಟು ಅಂತ ತೋರಿಸುವಂಥ ಅವಶ್ಯಕತೆನೇ ಇಲ್ಲ. ನಿಮ್ಮ ಬಳಿ ಏನಿದೆ ಅದನ್ನು ಮಾತ್ರ ಹೇಳಿ, ಜನ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊತಾರೆ. ಆದರೆ ಇನ್ನು ನೀವು ಏನರ ಇದೇ ರೀತಿ ಬಿಹೇವ್ ಮಾಡ್ತಾ ಇದ್ರೆ ಜನ ಹೇಳ್ತಾರೆ, ಅಯ್ಯೋ ಮಹಾನ್ ದುರಂಕಾರಿ, ಅಥವಾ ಕೊಬ್ಬು ಜಾಸ್ತಿ, ಸೊಕ್ಕು, ಈ ಥರ ಮಾತುಗಳನ್ನ ಕೇಳಬೇಕಾಗುತ್ತೆ. ಆದಷ್ಟು ಇದರಿಂದ ಹೊರಗಡೆ ಬನ್ನಿ. ಇದಕ್ಕೆ ಯಾವ ಥೆರಪಿ ಏನು? ನಿಮ್ಮನ್ನು ನೀವೇ ಅವಲೋಕನ ಮಾಡ್ಕೊಳ್ಬೇಕು. ಇದರಲ್ಲಿ ಮತ್ಯಾವುದು ಇಲ್ಲ. ಎಲ್ಲ ಕಾಂಪ್ಲೆಕ್ಸ್ಗೂ ಇರುವಂಥ ಥೆರಪಿ ಅಂದರೆ ಅದೇ, ನಿಮ್ಮನ್ನು ನೀವು ಅವಲೋಕನ ಮಾಡ್ಕೊಳ್ಬೇಕು. ಆದಷ್ಟು ಮೈಂಡನ್ನು ಶಾಂತವಾಗಿ ಇಟ್ಕೊಳ್ಬೇಕು. ಮತ್ತು ಇದು ನನಗೆ ಯಾವುದೆಲ್ಲ ಸಿಕ್ಕಿದೆ ಅಂತಂದರೆ ಅದು ನನ್ನ ಜೀವನಕ್ಕೆ ಏನು ಕೊಡುತ್ತೆ ಅನ್ನೋದನ್ನು ಒಂಚೂರು ಯೋಚನೆ ಮಾಡಬೇಕು. ಈಗ ಕೋಟಿ ಇದೆ ಅಂತಂದರೆ, ನೀನು ಕೋಟಿ ಇದೆ ಅಂತ ಸುಪೀರಿಯರಿಟಿ ಕಾಂಪ್ಲೆಕ್ಸಲ್ಲಿ ನೀನು ಹೇಳ್ಕೊತ ತಿರುಗಾಡ್ತಿದ್ಯಾ ಅಂತಂದರೆ ಅದೇ ಕೋಟಿ ನಿನಗೆ ಬೈ ಚಾನ್ಸ್ ನಿನಗೆ ಮಿಸ್ ಆಗಿ ಸಿಕ್ತು ಅಂತ ಇಟ್ಕೊಳ್ಳು. ಆದರೆ ಆ ಲೈಫಲ್ಲಿ ಏನು ಅದು ಒಂದು ಕೋಟಿ, ನಿನಗೆ ಕೋಟಿ ಅನ್ನೋದು ಮಾತ್ರ ಗೊತ್ತು. ಕೋಟಿ ಗಳಿಸಿದ ನಂತರ ಅದನ್ನು ಹೇಗೆ ಬಳಸಬೇಕು ಅನ್ನುವಂಥದ್ದೇ ಗೊತ್ತಿಲ್ಲ ಅಂದಮೇಲೆ ಆ ಸುಪೀರಿಯರಿಟಿ ಕಾಂಪ್ಲೆಕ್ಸ್ ನಿನಗೆ ಇದ್ರೂ ವೇಸ್ಟ್ ಅಲ್ವಾ? ಅದ್ರ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು ಬಿಡಬೇಕು. ಏನಿದೆಯೋ ಅದರಲ್ಲಿ ಜೀವನ ಮಾಡಬೇಕು. ಸುಪೀರಿಯರಿಟಿ ಕಾಂಪ್ಲೆಕ್ಸ್ ಕೂಡ ಬಹಳ ಮಹತ್ವ ಕೊಡುತ್ತೆ ಜೀವನದಲ್ಲಿ. ಯಾಕೆಂದರೆ ನಾಳೆ ಒಂದು ವೇಳೆ 2-3 ಜಾಗದಲ್ಲಿ ಸಮಾಜದಲ್ಲಿ ಏನಾದರೂ ನಿನ್ನ ಡಂಬಾಚಾರಿಕೆ ಗೊತ್ತಾಯಿತು ಅಂತ ಅಂದರೆ ಮುಂದೆ ನಿನಗೆ ಸಿಗಬೇಕಾದ ಅವಕಾಶಗಳು ಕೂಡ ನಿನ್ನಿಂದ ಕೈ ತಪ್ಪೋಗುತ್ತೆ. ಇದಾಯಿತು. ಇನ್ನು ವಿಕ್ಟಿಮ್ ಕಾಂಪ್ಲೆಕ್ಸ್ ಅಂತ ಹೇಳಿದೆ. ವಿಕ್ಟಿಮ್ ಅಂತಂದರೆ ಏನು? ವಂಚನೆಗೊಳಗಾದವನು ಅಥವಾ ದೌರ್ಜನ್ಯಕ್ಕೊಳಗಾದವನು ಅಥವಾ ಏನೋ ಪಾಪಕ್ಕೆ ನತದೃಷ್ಟವಂತ ಅಂತೆಲ್ಲ ಕರಿತೀವಲ್ಲ ನಾವು, ದುರಾದೃಷ್ಟ ಪಾಪ ಅವನು ನೋಡು ಯಾರ ಬಂದು ಇದನ್ನೆಲ್ಲ ಅವನಿಗೆ ದೌರ್ಜನ್ಯ ಮಾಡ್ತಿದ್ದಾರೆ ಆತನ ಮೇಲೆ. ಅಂದರೆ ವಿಕ್ಟಿಮ್ ನಾವು ಎಲ್ಲ ಇದನ್ನು ಮಾಡ್ತಿರ್ತೀವಿ. ಇವಾಗ ಪ್ಲಗ್ ಕಾರ್ಡ್ ಹಿಡ್ಕೊಂಡೆಲ್ಲ ವಿಕ್ಟಿಮ್ ಪ್ಲಗ್ ಕಾರ್ಡ್ ಹಿಡ್ಕೊಂಡೆಲ್ಲ ಸತ್ಯಾಗ್ರಹ ಚಳುವಳಿ ಮಾಡ್ತಿರ್ತಾರಲ್ಲ, ಅಲ್ಲಿಂದಾನೇ ಬಂದಿರುವಂಥ ಪದ ಇದು ವಿಕ್ಟಿಮ್ ಕಾರ್ಡ್ ಅಂತಂದರೆ. ವಿಕ್ಟಿಮ್ ಯಾರಾಗಿರ್ತಾರೋ ಅವರು ಇದನ್ನು ಜಾಸ್ತಿ ಬಳಸ್ತಿರ್ತಾರೆ. ಆದರೆ ವಿಕ್ಟಿಮ್ಗಳಿಗಿಂತ ಇತ್ತೀಚಿನ ಜಗತ್ತಿನಲ್ಲಿ ಅದನ್ನು ನಾರ್ಮಲ್ ಪೀಪಲ್ಸ್ ಕೂಡ ಬಳಸ್ತಾ ಇದ್ದಾರೆ. ವಿಕ್ಟಿಮ್ ಕಾರ್ಡ್, ವಿಕ್ಟಿಮ್ ಕಾಂಪ್ಲೆಕ್ಸ್ ಅನ್ನುವಂಥದ್ದು ಏನು? ಏನಾದರೂ ಕೆಲಸ ಆಗಬೇಕಾ? ಬಿಡೋ, ನನ್ನ ಮೇಲೆ ನಿನ್ಗೀಗ ನಂಬಿಕೆನೇ ಇಲ್ಲ, ನನ್ನನ್ನು ಮರೆತು ಬಿಟ್ಟಿದೀಯಾ, ಅಥವಾ ನನ್ನಿಂದ ಯಾರು ಅಲಕ್ಷ್ಯಕ್ಕೆ ಒಳಗಾಗ್ಬಿಟ್ಟಿದ್ದೀನಿ ನಾನು ತುಂಬ ಜನರಿಂದ, ನನ್ನ ಕೈಲಿಂದ ಏನಾಗುತ್ತೆ, ನಾನು ಕೈಲಾಗದವ, ಐ ಥಿಂಕ್ ಏನೇನೋ ಹೇಳ್ತಿರ್ತೀರಾ. ಅದು ಒಂದು ವಿಕ್ಟಿಮ್ ಕಾಂಪ್ಲೆಕ್ಸ್ ಅನ್ನುವಂಥದ್ದನ್ನು ನೀವು ಪ್ಲೇ ಮಾಡಿ ನಿಮಗೆ ಏನು ಬೇಕೋ ಅದನ್ನು ಮಾಡಿಸ್ತಿರ್ತೀರ ಬೇರೆಯವರಿಂದ. ಅದು ಕೂಡ ತಪ್ಪೇ ಅಲ್ರಿ. ನಿಮ್ಮಲ್ಲಿ ಸಾಮರ್ಥ್ಯ ಇದೆ ಅನ್ನುವಾಗ ವಿಕ್ಟಿಮ್ ಕಾಂಪ್ಲೆಕ್ಸ್ ಅಂದರೆ, ನಾನು ಅದು ಪದೇ ಕಾಂಪ್ಲೆಕ್ಸ್ ಅನ್ನೋದು ಒಂಚೂರು ನನಗೆ ತಡಬಡಿಕೆ ಆಗುತ್ತೆ. ಹಾಗಾಗಿ ವಿಕ್ಟಿಮ್ ಕಾರ್ಡ್ನ ತೋರಿಸುವಂಥದ್ದು ಏನಕ್ಕೆ? ನಿಮ್ಮ ಬಳಿ ಸಾಮರ್ಥ್ಯ ಇದೆ, ನೀವು ದುಡೀರಿ, ಅಥವಾ ನಿಮ್ಮಲ್ಲಿ ಜ್ಞಾನ ಇದೆ ಹಂಚಿ, ಅಥವಾ ಜ್ಞಾನ ಪಡ್ಕೊಳ್ಳಿ, ಅಥವಾ ಇನ್ನೇನೋ ಮಾಡಿ. ಯಾಕೆ ಪದೇ ಅದನ್ನೇ ನಾವು ನನ್ನ ಅಲಕ್ಷ್ಯಕ್ಕೆ ಒಳಗಾಗಿದ್ದೀನಿ, ಅಥವಾ ನನ್ನನ್ನು ಯಾರು ಹಚ್ಕೊಂತ ಇಲ್ಲ, ನನ್ನನ್ನು ಯಾರು ನೋಡೋದೇ ಇಲ್ಲ. ಇಟ್ಸ್ ಟೋಟಲಿ ಮುಂದಿನ ದಿನಗಳಲ್ಲಿ ತುಂಬ ದೊಡ್ಡ ಹೊಡೆತಗಳನ್ನು ಕೊಡುತ್ತೆ. ಎಷ್ಟು ಜನ ನೋಡ್ತಾರೆ, ಅದು ಒಬ್ಬ ಮನುಷ್ಯನನ್ನು
ಬಹಳ ದಿನಗಳವರೆಗೆ ಅದೇ ಸ್ಥಾನದಲ್ಲಿ ನೋಡೋಕೆ ಇಷ್ಟಪಡಲ್ಲ. ಬದಲಾವಣೆ ಜಗದ ನಿಯಮ. ನೀವು ಆ ಕ್ಷಣಕ್ಕೆ ಮಾತ್ರ ವಿಕ್ಟಿಮ್ ಕಾರ್ಡ್ನ ಪ್ಲೇ ಮಾಡಿದ್ದೀರಾ ಅಂತಂದ್ರೆ ನೆಕ್ಸ್ಟ್ ಮೂಮೆಂಟಲ್ಲಿ ನೀವು ಮತ್ತೆ ಅದನ್ನೇ ಟ್ರೈ ಮಾಡ್ತೀನಿ ಅಂತಂದ್ರೆ 2 ಸರ್ತಿ ನಂಬೋದು ಮನುಷ್ಯ. ಆದರೆ ಪದೇ 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 ಅದೇ ತಪ್ಪುಗಳನ್ನು ಮಾಡ್ತಾ ಹೋದರೆ ಖಂಡಿತವಾಗ್ಲೂ ನಂಬಿಕೆ ಕಳ್ಕೊಂತೀರಾ. ಯಾವ ನಂಬಿಕೆಗಳು ನಿಮ್ಮ ಮೇಲೆ ಬರೋದಿಲ್ಲ. 2ನೇ ಪಾಯಿಂಟು, ಮತ್ತೆ ಯಾವುದಾದ್ರೂ ಅವಕಾಶಗಳು ನಿಮ್ಮನ್ನ ವಿಕ್ಟಿಮ್ ಕಾರ್ಡಿಂದಾನೇ ಕರ್ಕೊಂಡು ಬರುತ್ತೆ ಅಂತಂದ್ರೆ ಅದು ನಿಮ್ಮ ಕಲ್ಪನೆ, ಯಾವುದು ಕೂಡ ನಿಮ್ಮಿಂದ ಆಗಿರುವಂಥದ್ದಲ್ಲ. ಅದು ಯಾರೋ ಒಬ್ರಿಗೆ ನೀವು ನನಗೆ ನನ್ನ ಕೈಲಿ ಇದಾಗಲ್ಲ, ನಾನು ತುಂಬ ಸುಸ್ತಾಗ್ಬಿಟ್ಟಿದ್ದೀನಿ, ನಿನ್ನ ಕೈಲಾಗತ್ತೆ ನೀನು ಮಾಡು, ನಾನು ಅದರ ಏನೋ ಕ್ರೆಡಿಟ್ನ ನಾನು ತೊಗೊತೀನಿ, ಆಯಿತು ಪಾಪ ಏನೋ ಸುಸ್ತಾಗಿದ್ದಾನೆ, ಜೀವನದಲ್ಲಿ ಬೆಂದೋಗಿದ್ದಾನೆ, ನೊಂದೋಗಿದ್ದಾನೆ, ಏನೋ ಮಾಡಿ ಆಯಿತು. ಬಟ್ ಅದನ್ನು ಒಂದ್ಸರ್ತಿ ಬಟ್ ಅದ್ರ ಹಿಂದೆ ಕಾಣದೇ ಇರೋ ಕೈಗಳು ಕೆಲಸ ಮಾಡಿತ್ತಲ್ಲ, ಅವಕ್ಕೆ ಗೊತ್ತಿರುತ್ತೆ ಅದರ ಪರಿಶ್ರಮ ನಿಯತ್ತು ಏನು ಅಂತ. ನಿಮಗೆ ಆ ಒಂದು ಯಶಸ್ಸು ಬಂದರೂ ಕೂಡ ಆ ಯಶಸ್ಸು ಬಹಳ ದಿನ ನಿಮ್ಮ ಹತ್ರ ಇರಲ್ಲ. ಯಾಕೆಂತಂದ್ರೆ ಯಶಸ್ಸು ಜೀವನದಲ್ಲಿ ಒಂದೇ ಬಾರಿ ಬರುವಂಥದ್ದಲ್ಲ, ಹಲವು ಬಾರಿ ಬರುತ್ತೆ. ಮತ್ತೆ ಯಶಸ್ಸಿಗಾಗಿ ನಾವು ಹೋರಾಡ್ತಾ ಇರ್ತೀವಿ. ಈ ಯಶಸ್ಸು ನಮಗೆ ಯಾವ ಪರಿಶ್ರಮವೂ ಇಲ್ಲದೆ, ನಮಗೆ ಯಾವ ತೊಂದರೆಯೂ ಆಗದೆ, ಯಾವ ಕಷ್ಟಗಳು ಇಲ್ಲದೆ ಬಂದಿದೆ ಅಂತಂದ್ರೆ ಅದರ ನಂತರ ನಾವು ಯಾವುದಾದ್ರೂ ಯಶಸ್ಸು ಅಥವಾ ಈ ಸಕ್ಸಸ್ಗೆ ನಾವು ಟ್ರಾವೆಲ್ ಮಾಡ್ತಿರ್ತೀವಲ್ಲ, ನಮಗೆ ಫಸ್ಟ್ ಯಶಸ್ಸು ಆಗಿರೋದ್ರ ಬಗ್ಗೆ ಅಥವಾ ಈ ಫಸ್ಟ್ ನಾವು ಯಶಸ್ಸು ಪಡೆದಿರೋ ಪರಿಶ್ರಮದ ಬಗ್ಗೆ ನಮಗೆ ಅರಿವಿಲ್ಲ ಅಂದಾಗ ಮುಂದೆ ನಿಮಗೆ ಯಾವ ಯಶಸ್ಸು ಕೂಡ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಹಾಗಾಗಿ ಇದನ್ನ ಕಡಿಮೆ ಮಾಡ್ಕೊಳ್ಬೇಕು. ಇದನ್ನ ಕಡಿಮೆ ಮಾಡ್ಕೊಳ್ಳೋಕೆ ಏನಿದೆ, ಎಲ್ಲದಕ್ಕೂ ಮನೋವೈದ್ಯರೇ ಆಗ್ತಾರೆ. ಆದರೆ ನಿಮ್ಮನ್ನ ನೀವು ಅನಲೈಸ್ ಮಾಡ್ಕೊಳ್ಳೋಕೆ ಶುರು ಮಾಡ್ಕೊಳ್ಳಿ. ನಿಮ್ಮನ್ನ ನೀವು ಅನಲೈಸ್ ಮಾಡಿ, ನಿಮ್ಮ ಫಿಟ್ಟೆಸ್ಟ್ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಅಂತ ಹೇಳ್ತಾರಲ್ಲ, ನೀವು ಈ ಜಗತ್ತಲ್ಲಿ ಸರ್ವೈವ್ ಆಗ್ಬೇಕಾದ್ರೆ ಫಿಟ್ಟೆಸ್ಟ್ ಫಾಲ್ಟ್ಸ್ಗಳು ಏನೇನು ಬೇಕು ನನಗೆ ಅದನ್ನ ಪಟ್ಟಿ ಮಾಡಿ. ಧೈರ್ಯ ಇಲ್ವಾ, ಧೈರ್ಯ ತಗೊಳ್ಳಿ. ಆಮೇಲೆ ಸ್ಟೇಜ್ ಕರೇಜ್ ಇಲ್ವಾ, ಅದನ್ನು ತಗೊಳ್ಳಿ. ಅಥವಾ ನಾನು 4 ಜೊತೆ ಬೆರೆಯೋಕ್ಕಾಗ್ತಿಲ್ವಾ, ಅದನ್ನು ಹೇಳಿ, ಅದನ್ನು ಪಟ್ಟಿ ಮಾಡಿ. ಏನು ಬೇಕೋ ಅದನ್ನು ನಿಮ್ಮ ಮಾನಸಿಕ ಸ್ಥಿಮಿತವನ್ನು ಹದ್ದುಬಸ್ತಲ್ಲಿ ಇಟ್ಕೊಳ್ಳಿ. ಅಂದರೆ ಒಂದು ಸ್ಯಾಚುರೇಷನ್ ಪಾಯಿಂಟಲ್ಲಿ ಇರಬೇಕು. ಅದು ಯಾವತ್ತೂ ಕೆಳಗೂ ಆಗ್ಬಾರ್ದು, ಮೇಲೂ ಹೋಗ್ಬಾರ್ದು. ಅತಿ ಮೇಲೂ ಹೋದ್ರೂ ಕೂಡ ಅಪಾಯ, ಅತಿ ಕೆಳಗೆ ಬಂದರೂ ಅಪಾಯ. ಒಂದು ಲೆವೆಲಲ್ಲಿ ಮೇಂಟೈನ್ ಮಾಡಬೇಕು ಯಾವಾಗ. ಸದಾ ಇದನ್ನು ಮೇಂಟೈನ್ ಮಾಡ್ತಾ ಇದ್ರೆ ನಿಮಗೆ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡುವಂಥ ಅವಶ್ಯಕತೆನೇ ಬರೋದಿಲ್ಲ. ಇದನ್ನ ಇಷ್ಟು ಮಾಡ್ಕೊಳ್ಳಿ. ನಿಮ್ಮನ್ನ ಪದೇ ಪದೇ ಇದನ್ನೇ ನಿಮ್ಮನ್ನ ನೀವು ಅವಲೋಕನ ಮಾಡ್ಕೊಳ್ಳಿ. ಇವನೇನು ಹೇಳ್ತಾನೆ ಗುರು, ಪದೇ ಪದೇ ನನ್ನನ್ನು ನಾನು ಅವಲೋಕನ ಮಾಡ್ಕೊ. ಬೆಳಗ್ಗೆ ಎದ್ದು ಸ್ನಾನ ಮಾಡಿದೆ, ತಿಂಡಿ ಮಾಡಿದೆ, ಊಟ ಮಾಡಿದೆ, ಆಚೆ ಕಡೆ ಹೋಗಿ ಬಂದೆ. ಯಾಕಂದ್ರೆ ನಿಮ್ಮ ಪ್ರೀವಿಯಸ್ ಡೇ ಏನಿತ್ತು, ನೀವು ಪದೇ ಪದೇ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಿದ್ದರೆ ನಿಮ್ಮ ಏನಂದ್ರೆ ಡೈಲಿ ರುಟೀನ್ ಏನಿರುತ್ತೆ ಇದೇ ಇರುತ್ತೆ. ಇದು ಬಿಟ್ಟು ಮತ್ತೇನಿರುತ್ತೆ. ಒಂದಿನ ನಾನು ಫ್ರ್ಯಾಂಕ್ ಆಗಿ ನೀವು ಏನು ಪ್ರತಿದಿನ ಮಾಡೋದನ್ನ ಬಿಟ್ಟು ಒಂದು ಹೊಸದನ್ನ, ವಿಚಿತ್ರವಾಗಿರೋದನ್ನ ಅನ್ನೋದಕ್ಕಿಂತ ಹೊಸದನ್ನ ಟ್ರೈ ಮಾಡಿ. ಎಲ್ಲ ಒಂದೇನೋ ಈ ಯಶಸ್ಸಿನ ಮೆಟ್ಲು ಸಿಗ್ಬೋದಲ್ಲ. ಓಕೆ, ಇದ್ರ ನೆಕ್ಸ್ಟ್ ಬರುವಂಥದ್ದು ಇದು ವಿಕ್ಟಿಮ್ ಕಾಂಪ್ಲೆಕ್ಸ್ ಬಗ್ಗೆ ಆಯಿತು. ಇದರ ನೆಕ್ಸ್ಟ್ ಬರುವಂಥದ್ದು ಪರ್ಫೆಕ್ಷನ್ ಆಯಿತು ಅಂತ ಅನಿಸುತ್ತೆ. ಆಯಿತು. ಪರ್ಫೆಕ್ಷನ್ ಕಾಂಪ್ಲೆಕ್ಸು ಇದ್ರ ಬಗ್ಗೆ ಬಹುಶಃ ಹೇಳಿದೀನೋ ಅನಿಸುತ್ತೆ. ಇಲ್ಲ, ಹೇಳಿಲ್ಲ ಅಂದರೂ ಕೇಳ್ಕೊಳ್ಳಿ. ಪರ್ಫೆಕ್ಷನ್ ಕಾಂಪ್ಲೆಕ್ಸಲ್ಲಿ ಪರ್ಫೆಕ್ಟ್ ಅನ್ನೋದು ಮೇನ್ ಆತನ ಏಮ್ ಆಗಿರುತ್ತೆ. ಒಬ್ಬ ಮನುಷ್ಯನಿಗೆ ಪರ್ಫೆಕ್ಷನ್ ಕಾಂಪ್ಲೆಕ್ಸ್ ಬರುವಂಥದ್ದು ಏನಂತಂದರೆ ಯಾವುದ್ರಲ್ಲೂ ತಪ್ಪು ಹುಡುಕುವಂಥದ್ದು, ಎಲ್ಲದರಲ್ಲೂ. ಇವಾಗ ನಾನೇನೋ ಮಾಡಿದ್ದೀನಿ, ಏನೋ ಈಗ ನಂದೇ ತಗೊತೀನಿ ಉದಾಹರಣೆ. ನಾನು ಏನೋ ಒಂದು ವಿಡಿಯೋ ಮಾಡಿದ್ದೀನಿ, ಬಟ್ ಅದಕ್ಕೆ ಮುಂಚೆ ನಾನು ಏನೋ ಒಂದು ವಿಡಿಯೋ ತೋರಿಸಿದೆ. ಹಿಂಗಲ್ಲಪ್ಪ, ಹಿಂಗೆ ಮಾಡಬೇಕು, ಈ ಥರ ವಿಡಿಯೋಕ್ಕೆ ಈ ಥರ. ನೀನು ಈ ಮಾತನ್ನ ಹೇಳುವಾಗ ಎಲ್ಲೋ ಒಂಚೂರು ಎದುಸರಿ ಹೇಳಿದೀಯಾ, ಅಥವಾ ಎಲ್ಲೋ ಒಂಚೂರು ನಿನ್ನ ವಾಯ್ಸ್ ಮಾಡ್ಯುಲೇಷನ್ ಚೇಂಜ್ ಆಗಿದೆ. ಅರೆ ಹೌದು, ನಾನು ಮಾಡಿದ್ದೀನಿ ನಿಜ, ನನಗೆ ಅದು ಏನೋ ಸ್ವಲ್ಪ ಪರ್ಫೆಕ್ಟ್ ಅನಿಸಿದೆ ನನಗೆ. ಬಟ್ ಅವನ ವೇಯಲ್ಲಿ ಏನಾಗಿರುತ್ತೆ ಅದು ತಪ್ಪು. ಬಟ್ ಆತ ತಪ್ಪು ಮಾತ್ರ ಹುಡುಕ್ತಾನೆ. ಆತನಿಗೆ ಆ ಮಾಡುವ ಅಥವಾ ಏನೋ ಒಂದು ಕರ್ತವ್ಯದಲ್ಲಿ ನಾನು ಭಾಗಿಯಾಗಿದ್ದೀನಿ, ಆ ಕರ್ತವ್ಯ ಮಾಡ್ತಿದ್ದೀನಿ ಅಂದರೆ ಆ ಕರ್ತವ್ಯದ ಮಹತ್ವ ಮತ್ತು ಆ ಕರ್ತವ್ಯಕ್ಕೆ ನಾನು ಕೊಟ್ಟಿರುವಂಥ ಪರಿಶ್ರಮ ಏನು ಅಂತ ನನಗೆ ಮಾತ್ರ ಗೊತ್ತಿರುತ್ತೆ. ಅವನಿಗೆ ಆ ಕರ್ತವ್ಯದ ABCD ಏನು ಗೊತ್ತಿರಲ್ಲ, ಬಟ್ ತಪ್ಪು ಹುಡುಕ್ತಾ ಇರ್ತಾನೆ. ಅದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಒಂದಿನ ಪಬ್ಲಿಕ್ಕಲ್ಲಿ ಒಂದು ಚಿತ್ರ, ಅಂದರೆ ಈ ಚಿತ್ರಕಲೆ ಪ್ರದರ್ಶನ ಇತ್ತು. ಒಬ್ಬ ವ್ಯಕ್ತಿ ಒಂದು ಚಿತ್ರ ಬಿಡಿಸ್ತಾ ಇದ್ದ. ಅವನು ಏನು ಹೇಳ್ತಾರೆ, ಚಿತ್ರ ಬಿಡಿಸುವಂಥ ಕ್ಯಾನ್ವಾಸ್ ಪೇಪರಲ್ಲಿ ಚಿತ್ರ ಬಿಡಿಸ್ತಾ ಇದ್ದ. ಬಿಡಿಸ್ತಾ ಕಂಪ್ಲೀಟ್ ಆಯ್ತು. ಅದು ಮುಗಿಸ್ತಾ ಫೈನಲಿ ಕೆಳಗಡೆ ಆರ್ಟ್ ಬಾಯ್ ಅಂತ ಹೇಳಿ ಅವನ ಹೆಸರು ಬರೆದ್ಬಿಟ್ಟು ಆಚೆ ಬಂದ. ಸುಮ್ಮನೆ ಕೂತ್ಕೊಂಡ. ಎಲ್ಲರೂ ಏನು ನೋಡ್ತಾರೆ, ನನ್ನ ಚಿತ್ರದ ಮೇಲೆ ಎಲ್ಲರ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಇದ್ದ. ಒಬ್ಬ ಬಂದ ಆ ಕಡೆಯಿಂದ,
ನಿನ್ನ ಚಿತ್ರ ಅದ್ಭುತವಾಗಿದೆ ಗುರು, ಚಿತ್ರ ಅದ್ಭುತವಾಗಿದೆ, ಆರ್ಟಿಸ್ಟ್ಗೆ ಹೇಳ್ತಾನೆ ಅದ್ಭುತವಾಗಿದೆ, ಬಟ್ ಒಂದು ಮಿಸ್ಟೇಕ್ ಮಾಡಿದೆ ಏನು ಅಂತ ಕೇಳ್ತಾನೆ. ನನಗೆ ಗೊತ್ತಿಲ್ಲಪ್ಪ, ನಾನು ಚಿತ್ರ ಬರ್ದಿದ್ದೀನಿ ಅಷ್ಟೇ, ನನಗೆ ಅದ್ರಲ್ಲಿ ಮಿಸ್ಟೇಕ್ ಏನು ಕಾಣಿಸ್ತಾ ಇಲ್ಲ, ನಿನಗೇನಾದ್ರು ಮಿಸ್ಟೇಕ್ ಕಂಡ್ರೆ ಹೇಳು ಅಂತ. ಆತ ಏನು ಹೇಳ್ತಾನೆ, ಸುಮ್ಮನೆ ಯಾವುದೋ ಒಂದು ಆ ಚಿತ್ರದ ಭಾಗವನ್ನು ತೋರಿಸಿ, ಇಲ್ಲಿ ನೀನು ಈ ಥರ ಮಾಡಬಾರ್ದಿತ್ತು, ಈ ಥರ ಮಾಡಬೇಕಿತ್ತು, ತಪ್ಪು ಮಾಡಿದೀಯಾ ಅಂತ ಹೇಳ್ತಾನೆ. ಆಯಿತು, ತಪ್ಪು ಮಾಡಿದ್ದೀನಿ, ಏನೋ ನೀವು ಗುರುಗಳ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀರಿ, ಆಯಿತು ನಾನು ತಪ್ಪನ್ನು ತಿದ್ಕೊಳ್ತೀನಿ ಅಥವಾ ತಪ್ಪನ್ನು ಮುಂದಿನ ದಿನದಲ್ಲಿ ಮಾಡೋದಿಲ್ಲ, ಆದರೆ ಇಲ್ಲೊಂದು ಖಾಲಿ ಕ್ಯಾನ್ವಾಸ್ ಕೊಡ್ತೀನಿ, ಆ ಕ್ಯಾನ್ವಾಸ್ ಮೇಲೆ ಆ ಚಿತ್ರವನ್ನು ಬಿಡಿಸು ಅಂತ ಹೇಳ್ತಾನೆ. ಆ ಕ್ಯಾನ್ವಾಸ್ನಲ್ಲಿ ಚಿತ್ರವನ್ನು ಬಿಡಿಸು ಅಂದಾಗ ಈತ ಕುಂಚ ಹಿಡಿಯೋಕೆ ಹೋದ ನೋಡಿ, ಕುಂಚ ಹಿಡಿಯುವಾಗಲೇ ಕೈ ನಡ್ಕಕ್ಕೆ ಶುರುವಾಯಿತು. ಇವನಿಗೆ ಚಿತ್ರಕಲೆಯ ಬಗ್ಗೆ ಜ್ಞಾನವೇ ಇಲ್ಲ. ಒಂದು ಆರ್ಟಿಸ್ಟ್ ಆಗಬೇಕು ಅಂತಂದ್ರೆ ಅದಕ್ಕೆ ಅದರದೇ ಆದ ಮಾನದಂಡಗಳಿರ್ತವೆ. ಒಬ್ಬ ಪೆನ್ಸಿಲ್ ಹಿಡಿಬೇಕು, ಆರ್ಟಿಸ್ಟ್ ಆಗಬೇಕು ಅಂತಂದ್ರೆ ಅದಕ್ಕೆ ಅವನದೇ ಆದಂಥ ಅಧ್ಯಯನಗಳಿರ್ತವೆ. ಬಟ್ ಇವನಿಗೆ ಯಾವುದೂ ಗೊತ್ತಿಲ್ಲ, ಸುಮ್ಮನೆ ಯಾರೋ ಬಿಡಿಸಿರೋ ಚಿತ್ರದ ಮೇಲೆ ಇಲ್ಲೊಂದು ತಪ್ಪಿದೆ ಅಂತ ಹೇಳಿ ಒಂದು ಬೊಟ್ಟಿಡುವಂಥದ್ದು ಅಥವಾ ದೃಷ್ಟಿ ಬೊಟ್ಟಿಡುವಂಥ ಕೆಲಸ ಮಾಡ್ತಿದ್ದ. ಅವನಿಗೆ ಆ ಚಿತ್ರಕಲೆಯ ಮೊದಲಿನ ಆರ್ಟಿಸ್ಟ್ ಏನಿತ್ತಲ್ಲ ಆತ ಒಂದು ಖಾಲಿ ಕ್ಯಾನ್ವಾಸ್ನ ಕೊಟ್ಟು ಒಂದು ಪೆನ್ಸಿಲ್ನ ಕೊಟ್ಟು ಚಿತ್ರವನ್ನು ಬಿಡಿಸು ನೋಡೋಣ, ನೀನು ತಪ್ಪಿಲ್ದಂಗೆ ಬರಿ ಅಂತ ಹೇಳಿದಾಗ ಕ್ಯಾನ್ವಾಸ್ ಅವನು ಯಾರು ಪರ್ಫೆಕ್ಷನ್ ಕಾಂಪ್ಲೆಕ್ಸ್ ಇದ್ದವನು ಹೋಗಿ ಕುಂಚನ ಕೈಲಿಡಿದಾನೆ. ಕುಂಚ ಕೈ ಹಿಡಿದು ಕ್ಯಾನ್ವಾಸಲ್ಲಿ ಮುಟ್ಟಬೇಕು, ಇನ್ನೇನು ಕುಂಚ ಜಾರಿ ಕೆಳಗಡೆ ಬೀಳುತ್ತೆ. ಅಯ್ಯೋ ಗುರುಗಳೇ ತಪ್ಪಾಯ್ತು ನಂದು, ನಾನು ಆ್ಯಕ್ಚುಲಿ ಆರ್ಟಿಸ್ಟ್ ಅಲ್ಲ, ನನಗೆ ಈ ಚಿತ್ರಕಲೆಯ ಬಗ್ಗೆ ಜ್ಞಾನವೇ ಇಲ್ಲ, ಸುಮ್ಮನೆ ನಾನು ನಿಮಗೆ ಹೇಳಿದೆ. ಸುಮ್ಮನೆ ಹೇಳೋಕ್ಕೂ ಮುಂಚೆ ನಿನ್ನಲ್ಲಿ ಏನು ಜ್ಞಾನ ಇದೆ ಅದರಲ್ಲಿ ಮಾತ್ರ ಪರ್ಫೆಕ್ಷನ್ನ ಕಾಣು. ನೀನು ಎಲ್ಲರಲ್ಲೂ ಪರ್ಫೆಕ್ಷನ್ ಕಾಣ್ತೀನಿ ಅಂತಂದರೆ ಆಗೋದಿಲ್ಲ. ಇಡೀ ವಿಶ್ವದಲ್ಲಿ 850 ಕೋಟಿ ಜನಸಂಖ್ಯೆ ಇದೆ ಅಂದರೆ ಎಲ್ಲರೂ ಕೂಡ ಯಾರು ಕೂಡ ಅದರಲ್ಲಿ ಒಬ್ಬರು ಪರ್ಫೆಕ್ಟ್ ಆಗಿಲ್ಲ, ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿ ಇರೋದಕ್ಕೆ ಆಗೋದು ಇಲ್ಲ. ಅವರು ಅವ್ರದೇ ರಂಗದಲ್ಲಿ ಪರ್ಫೆಕ್ಟ್ ಆಗಿರ್ತಾರೆ, ಅವ್ರಿಗೆ ಇನ್ನೂ ಹಲವಾರು ರಂಗಗಳಿರ್ತವೆ. ಆ ಎಲ್ಲ ರಂಗಗಳಲ್ಲೂ ಪರ್ಫೆಕ್ಷನ್ನ ಕಾಯ್ಕೊಳ್ತೀನಿ ಅಂತಂದ್ರೆ ಸಾಧ್ಯವೇ ಇಲ್ಲ. ಇದನ್ನ ಆ ಚಿತ್ರಕಲೆಯ ಆರ್ಟಿಸ್ಟ್ ಹೇಳ್ತಾನೆ. ಆವಾಗ ಇವನಿಗೆ ಅರಿವಾಗುತ್ತೆ, ಅಯ್ಯೋ ಹೌದು, ನನ್ನ ಕೆಲಸದಲ್ಲಿ ಮಾತ್ರ ಪರ್ಫೆಕ್ಷನ್ನ ನಾನು ಅಳವಡಿಸ್ಕೊಂಡ್ರೆ ಸಾಕು, ಇನ್ನೊಬ್ಬರ ಕೆಲಸದಲ್ಲಿ ನಾನು ಪರ್ಫೆಕ್ಷನ್ನ ಹುಡುಕೋಕೆ ಹೋಗ್ಬಾರ್ದು ಅನ್ನೋ ತಪ್ಪಿನ ಅರಿವಾದ ಮೇಲೆ ಆತ ಕ್ಷಮೆ ಕೇಳಿ ಅಲ್ಲಿಂದ ಆಚೆ ಬರ್ತಾನೆ. ಈ ಒಂದು ಉದಾಹರಣೆ ನಾನು ಯಾಕೆ ಕೊಟ್ಟೆ ಅಂತಂದ್ರೆ, ಈ ಪರ್ಫೆಕ್ಷನ್ ಕಾಂಪ್ಲೆಕ್ಸ್ ಇರುವಂಥವ್ರಿಗೆ ಮುಂದೊಂದು ದಿನ ಇದು ಪಾಠ ಆಗುತ್ತೆ. ಅದಕ್ಕೆ ಎಲ್ಲರಲ್ಲೂ ಪರ್ಫೆಕ್ಷನ್ನ ಯಾವತ್ತೂ ಹುಡುಕೋಕೆ ಹೋಗ್ಬಾರ್ದು. ಮಾಡಿದಾರಾ ಆಯ್ತು, ಇವತ್ತು ತಪ್ಪಾಗಿದೆ, ಇವತ್ತು ಅವನು ಮಾಡಿದ್ದು ಅವನಿಗೆ ತಪ್ಪು ಗೊತ್ತಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಆ ಕೆಲಸ ಮಾಡುವಾಗ ಖಂಡಿತವಾಗ್ಲೂ ಅವನಿಗೆ ಆ ತಪ್ಪು ಅರಿವಾಗುತ್ತೆ. ಆವಾಗ ಅವನು ತನ್ನನ್ನು ತಾನು ತಿದ್ಕೊಳ್ತಾನೆ. ನೀವು ಒಂದು ವೇಳೆ ಅವನಿಗೆ ಬೊಟ್ಟು ಮಾಡಿ ಇಲ್ಲಿ ತಪ್ಪು ಮಾಡಿದೆಯಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವನಿಗೆ ಈಗೋ ಹರ್ಟ್ ಆಗುತ್ತೆ. ಅವನು ಹೇಳ್ತಾನೆ ಆಯ್ತು ನೀನೇ ಮಾಡು ಅಂತಾನೆ. ನಿಮ್ಗೆ ಆ ಕೆಲಸ ಗೊತ್ತಿದ್ರೆ ಮಾಡ್ತೀರಾ, ಅಪ್ಪಿತಪ್ಪಿ ನಿಮಗೆ ಆ ರಂಗದಲ್ಲಿ ಯಾವ ವಿಚಾರಗಳು ಗೊತ್ತಿಲ್ಲ ಅಂದಮೇಲೆ ನೀವು ಆ ವಿಚಾರಕ್ಕೆ ಕೈ ಹಾಕಕ್ಕೂ ಆಗಲ್ಲ. ಹಾಗಾಗಿ ಇದನ್ನ ಆದಷ್ಟು ಕಡಿಮೆ ಮಾಡ್ಕೊಳ್ಬೇಕು. ಕಡಿಮೆ ಮಾಡ್ಕೊಳ್ಬೇಕಾದ್ರೆ ಏನು ಮಾಡಬೇಕು, ನಿಮಗೆ ಯಾವ ರಂಗ ಆಯ್ಕೆ ಮಾಡ್ಕೊಂಡಿದ್ದೀರೋ ಅಥವಾ ನಿಮ್ಮ ಯಾವ ರಂಗದಲ್ಲಿ ಬದುಕು ನಡೆಸ್ತಾ ಇದ್ದೀರೋ ಅಥವಾ ಯಾವ ರಂಗವನ್ನ ನೀವು ಚೂಸ್ ಮಾಡ್ಕೊಂಡಿದ್ದೀರಲ್ಲ ಆ ರಂಗದಲ್ಲಿ ನಿಮ್ಮನ್ನು ನೀವು 100% ಪರ್ಫೆಕ್ಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಮೊದಲು ಆ ಪರ್ಫೆಕ್ಷನ್ ಕಾಂಪ್ಲೆಕ್ಸ್ ಅನ್ನುವಂಥದ್ದು ಹೆಂಗೆ ಬರುತ್ತೆ ಅನ್ನುವಂಥದ್ದು ಆವಾಗ ನಿಮ್ಗೆ ಅರಿವಾಗುತ್ತೆ. ಅಥವಾ ನಿಮ್ಮ ರಂಗದಲ್ಲಿ ಇನ್ನೊಬ್ಬ ಯಾರಾದರೂ ಬಂದು ಇದು ಪರ್ಫೆಕ್ಟ್ ಇಲ್ಲ, ಸ್ವಲ್ಪ ಅನ್ಪರ್ಫೆಕ್ಟ್ ಆಗಿದೆ, ಇದನ್ನು ಪರ್ಫೆಕ್ಟ್ ಮಾಡು ಅಂತಂದರೆ ನಿಮ್ಮ ಮನಸ್ಸಿಗೆ ಅಥವಾ ನಿಮ್ಮ ಈಗೋಗೆ ಹೇಗೆ ಹರ್ಟ್ ಆಗುತ್ತೋ ಹಾಗೆ ಎಲ್ರಿಗೂ ಆಗುತ್ತೆ. ಅದೇ ಹೇಳಿದ್ನಲ್ಲ, ನನ್ನ ವಿಡಿಯೋಗಳಿಗೆ ಯಾರು ಹೆಸರಿಟ್ಟರು ಅವರಿಗೆ ಮಾಡಿಕೊಡು ಅಂತಂದಾಗ ನಂತರ ಮಾತಾಡು ಅಥವಾ ಮಾತಾಡೋದೇನು ಬಿಡಿ, ಎಲ್ಲರೂ ಮಾತಾಡ್ತಾರೆ. ಆದರೆ ಕೆಲವೊಂದಿಷ್ಟು ಜ್ಞಾನಗಳನ್ನು ಅಥವಾ ವಿಚಾರಗಳನ್ನು ಹೇಳುವಾಗ ಈ ಒಂದು ಉದಾಹರಣೆಗಳನ್ನು ಕೊಟ್ಟು ಮಾತಾಡು, ನನಗೊಂದು ವಿಡಿಯೋ ಮಾಡಿಕೊಡು, ಒಂದು 20 ನಿಮಿಷದ ವಿಡಿಯೋ ಮಾಡು ಅಂತಂದಾಗ ಅವನಿಗೆ ಅನಿಸ್ತು ಆಗಲ್ಲ ಗುರು, ಯಾವನು ಮಾತಾಡ್ತಾನೆ 20 ನಿಮಿಷ. ಆಯಿತು, ಅವನಿಗೆ ಆದಂಥ ಕೆಲವೊಂದು ಪರ್ಫೆಕ್ಷನ್ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಪರ್ಫೆಕ್ಷನ್ ಎಲ್ಲರ ಜೀವನದಲ್ಲೂ ಅವಶ್ಯ. ಆದರೆ ಎಲ್ಲರ ಜೀವನದಲ್ಲೂ ನೀವು ಪರ್ಫೆಕ್ಷನ್ನ ಪ್ರಶ್ನೆ ಮಾಡುವವರಾಗಬೇಡಿ ಅಷ್ಟೇ. ಇದನ್ನು ಕಡಿಮೆ ಮಾಡ್ಕೊಳ್ಳಿ. ಮತ್ತೆ ಏನು, ಅವಲೋಕನ ಮಾಡ್ಕೊಳ್ಳಿ. ನಿಮ್ಮ ತಪ್ಪುಗಳು ಎಲ್ಲಿದೆಯೋ ಅದನ್ನು ತಿದ್ಕೊಳ್ಳೋಕೆ ಟ್ರೈ ಮಾಡಿ. ನಿಮ್ಮ ವೃತ್ತಿರಂಗದಲ್ಲಿ ಅದನ್ನು ಪರ್ಫೆಕ್ಷನ್ ಅನ್ನುವಂಥದ್ದನ್ನು ಕಂಪ್ಲೀಟ್ ಆಗಿ ನೀವು ನಿಮ್ಮಲ್ಲಿ ಅಳವಡಿಸ್ಕೊಳ್ಳಿ ಮೊದಲು, ಆಮೇಲೆ ಬೇರೆಯವ್ರಿಗೆ ಹೇಳಿ. ಆಯಿತು, ಇದಾದಮೇಲೆ ನೆಕ್ಸ್ಟು ಇಂಪೋಸ್ಟರ್ ಸಿಂಡ್ರಮ್ ಅಂತಂದರೆ, ಈಗ ಅದನ್ನು ಆಗಲೇ ಸ್ವಲ್ಪ ಶಾರ್ಟಾಗಿ ಹೇಳಿದ್ದೀನಿ, ಇದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಒಬ್ಬ ವ್ಯಕ್ತಿ ಇದ್ದ, ಆ ರಾಜನ ಹತ್ರ ಸೇವಕನಾಗಿ ಕೆಲಸ ಮಾಡ್ತಾ ಇದ್ದ. ರಾಜ ತುಂಬ ಒಳ್ಳೆ ರಾಜ, ಮಹಾನ್ ಗರ್ವಿಷ್ಠ, ಕೋಪಿಷ್ಠ, ಮುಂಗೋಪಿ, ತುಂಬಾ ದೊಡ್ಡ ರಾಜ್ಯದಲ್ಲಿ ಆ ಒಂದು ಆಸ್ಥಾನದಲ್ಲಿ ಆ ರಾಜ. ಅವಾಗ ಈ ಸೇವಕ ಇದ್ನಲ್ಲ, ಇವನು ಇಂಪೋಸ್ಟರ್ ಸಿಂಡ್ರೋಮ್ ಇರುವಂಥದ್ದು, ಈ ಸೇವಕ
ರಾಜನಿಗೆ ಸುಳ್ಳು ಹೇಳಿ ದನ ನಗ ನಾಣ್ಯಗಳನ್ನು ಕೊಂಡೊಯ್ಯೋದು. ಅಯ್ಯೋ ನಾನು ಅದನ್ನು ಮಾಡಿಸ್ತಾ ಇದ್ದೀನಿ, ಇದನ್ನು ಮಾಡಿಸ್ತಾ ಇದ್ದೀನಿ, ಇದೆಲ್ಲ ಸುಳ್ಳು ಹೇಳಿ 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 ಕೊನೆಗೆ ಯಾವಾಗಲೂ ಭಯದಲ್ಲೇ ಬದುಕ್ತಾ ಇದ್ದ. ಯಾಕೆ ಅಂತಂದ್ರೆ ರಾಜನ ಹತ್ರ ನಗ ನಾಣ್ಯ ಕಿತ್ಕೊಂಡ್ ಬಂದಿದ್ದೀನಿ, ಕಾರಣ ಹೇಳಿದ್ದೆ ಬೇರೆ, ಬಳಸ್ಕೊಂಡಿದ್ದೆ ಬೇರೆ, ನಮ್ಮ ಮನೆಯಲ್ಲಿ ಆ ರೀತಿಯ ಒಂದು ಕಾರ್ಯಕ್ಕೆ ಬೇಕು ಅಥವಾ ಈ ಒಂದು ಕೆಲಸಕ್ಕೆ ಬೇಕು ಅಥವಾ ಇನ್ಯಾವುದೋ ಒಂದು ಉದ್ದೇಶಕ್ಕೆ ಹಣವನ್ನು ತಂದಿದ್ದೀನಿ, ಆದರೆ ನನ್ನ ಮನೆಯ ದರಿದ್ರ ಸ್ಥಿತಿ ಇನ್ನೂ ಬದಲಾಗಲೇ ಇಲ್ಲ. ಒಂದು ವೇಳೆ ರಾಜನಿಗೆ ಗೊತ್ತಾದ್ರೆ ದುಡ್ಡು ಅಪವ್ಯಯ ಮಾಡಿದ್ದಾನೆ ಅಂತ ಹೇಳಿ ಏನಾದರೂ ದಂಡ ಮಾಡಿದ್ರೆ ಅಥವಾ ದಂಡನೆಗೆ ಗುರಿ ಮಾಡಿದ್ರೆ ಅಥವಾ ನನ್ನ ಜೈಲಿಗೆ ಅಟ್ಟಿಬಿಟ್ರೆ, ಈ ರೀತಿಯ ಹಲವಾರು ವಿಚಾರಗಳು ಆತನ ತಲೆಯಲ್ಲಿ ಕುಂತು ಬಿಟ್ಟಿರ್ತಾವೆ. ಇದು ರಾಜನಲ್ಲೇ, ಇದು ರಾಜನ ಅಥವಾ ಸೇವಕನ ಪ್ರಶ್ನೆ ಅಲ್ಲ, ಇದು ಒಂದು ಉದಾಹರಣೆ ಕೊಟ್ಟೆ ನಿಮಗಷ್ಟೇ. ಈ ಎಲ್ಲ ಜಗತ್ತಲ್ಲೂ ಎಲ್ಲರಲ್ಲೂ ಇರುತ್ತೆ. ಇದು ಜಗತ್ತಲ್ಲಿ 100ಕ್ಕೆ 2 ಈ ಒಂದು ಇಂಪೋಸ್ಟರ್ ಸಿಂಡ್ರೋಮ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ಅವರು ಬಚ್ಚಿಟ್ಕೊಂಡು ತಮ್ಮ ಜೀವನವನ್ನ 2 ವೇದಲ್ಲಿ ತೋರಿಸ್ತಿರ್ತಾರೆ. ಒಂದು ಪ್ಯಾರಲಲ್ ಲೈಫ್ ತೋರಿಸ್ತಿರ್ತಾರೆ, ಇನ್ನೊಂದು ಅವರ ಪರ್ಸನಲ್ ಲೈಫ್ ಕೂಡ ಬೇರೆನೇ ಇರುತ್ತೆ. ಬಟ್ ಅದನ್ನ ಅವರು ಜಗತ್ತಿಗೆ ಪ್ಯಾರಲಲ್ ಲೈಫ್ ಇದೆಯಲ್ಲ, ಇನ್ನೊಂದು ಅವ್ರು ಕಟ್ಕೊಂಡಿರ್ತಾರೆ ಕನಸುಗಳನ್ನ, ಅಥವಾ ಅವರು ಒಂದು ಕನಸಿನ ಲೈಫ್ನ ಲೀಡ್ ಮಾಡ್ತಿರ್ತಾರಲ್ಲ, ಅದರ ಬಗ್ಗೆ ಮಾತ್ರ ಜನಗಳಿಗೆ ಗೊತ್ತಿರೋ ರೀತಿ ತೋರಿಸ್ತಿರ್ತಾರೆ. ಆದರೆ ಅವ್ರದೇ ಇನ್ನೊಂದು 2ನೇ ಲೈಫ್ ಇರುತ್ತೆ. ಆ ಲೈಫಿನ ಬಗ್ಗೆ ತುಂಬಾನೇ ಜಾಗರೂಕರಾಗಿರ್ತಾರೆ. ಎಲ್ಲಾದ್ರೂ ಅಪ್ಪಿತಪ್ಪಿ ಆಚೆ ಕಡೆ ಬಂದ್ರು ನಮ್ಮ ಮನೆಯಲ್ಲಿ ತುಂಬಾ ದರಿದ್ರತನ ಇದೆ, ಅಯ್ಯೋ ನಮ್ಮ ಅಪ್ಪನಿಗೆ ಏನೋ ಒಂದು ಆಗಿದೆ, ನಮ್ಮ ಮನೆಯಲ್ಲಿ ಬಡತನ ಸಿರಿವಂತಿಕೆ ಇಲ್ಲ, ಅಯ್ಯೋ ನಮ್ಮ ಮನೇಲಿ ಹಂಗಿದೆ, ಅಯ್ಯೋ ನನಗೆ ಹಿಡಿಯಲ್ಲ, ನಾನು ಇನ್ನೊಬ್ಬರ ಸಹಾಯದಿಂದ ಏನೋ ಸಾಧಿಸ್ಕೊತಾ ಇದ್ದೀನಿ, ಇನ್ನೇನೋ ಮಾಡ್ಕೊತಾ ಇದ್ದೀನಿ, ಅಥವಾ ನನ್ನ 2ನೇ ಮುಖ ಅಕಸ್ಮಾತ್ ಜಗತ್ತಿಗೆ ಗೊತ್ತಾದ್ರೆ ನಾನು ಏನು ಮಾಡಲಿ ಅನ್ನುವಂಥದ್ದು ಇಂಪೋಸ್ಟರ್ ಸಿಂಡ್ರೋಮ್ ಇರುವಂಥದ್ದು. ಈ ಇಂಪೋಸ್ಟರ್ ಸಿಂಡ್ರೋಮ್ ಇರುವಂಥವ್ರಿಗೆ ಇದು ಆಗುತ್ತೆ ಕಾಮನ್. ಪಾರದರ್ಶಕತೆಯನ್ನ ಮನೇಲಿ ಮಾಡ್ತಿರ್ತಾರೆ, ಅಪಾರದರ್ಶಕವಾಗಿರ್ತಾರೆ. ಹೇಗೆ ಒಂದು ಮನುಷ್ಯ ಕನ್ನಡಿಯನ್ನ ನೋಡಿದ್ರೆ ತನ್ನ ಮುಖ ತನಗೆ ಕಾಣಿಸುತ್ತೋ ಆ ರೀತಿ ಅವ್ರು ಬದುಕ್ತಿರಲ್ಲ. ಆ ಕನ್ನಡಿಯ ಹಿಂದೆ ಒಂದು ಜೀವನ ಇರುತ್ತೆ ಅವ್ರದ್ದು. ಆ ಕನ್ನಡಿ ಮೇಲೆ ಏನು ತೋರಿಸಿರ್ತಾರಲ್ಲ ಅವ್ರ ಮುಖ, ಆ ಮುಖವಲ್ಲ, ಆ ಮುಖದ ಹಿಂದೆ ಇನ್ನೂ ಒಂದು ಜೀವನ ಇರುತ್ತೆ ಅವ್ರಿಗೆ. ಅದನ್ನ ಅವರು ಬಚ್ಚಿಡ್ತಾ ಬರ್ತಾ ಇರ್ತಾರೆ. ಅದು ಕೂಡ ಅದನ್ನ ಇಂಪೋಸ್ಟರ್ ಸಿಂಡ್ರೋಮ್ ಅಂತ ಹೇಳ್ತಾರೆ. ಹಾಗಾದ್ರೆ ಏನಿದನ್ನ ಹೇಗೆ ಆಚೆ ಬರಬೇಕು ಇಂಪೋಸ್ಟರ್ ಸಿಂಡ್ರೋಮ್ ಇಂದ ಆಚೆ ಬರೋದಕ್ಕೆ ಹಲವಾರು ದಾರಿಗಳಿದ್ದಾವೆ. ಒಟ್ಟಿನಲ್ಲಿ ಎಲ್ಲದಕ್ಕೂ ಮುಖ್ಯವಾಗಿರುವಂತ ದಾರಿನೇ ನಿಮ್ಮ ಮೈಂಡ್ನ ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳುವಂಥದ್ದು. ಯಾವಾಗ ನೀವು ಸಬ್ ಕಾನ್ಶಿಯಸ್ ಮೈಂಡ್ನ ನಿಮ್ಮ ಸ್ಥಿಮಿತದಲ್ಲಿ ಇಟ್ಕೊಳ್ತೀರೋ ಅಥವಾ ನಿಮ್ಮ ಕಾನ್ಶಿಯಸ್ ಮೈಂಡನ್ನ ನಿಮ್ಮ ಹಿಡಿತದಲ್ಲಿ ಇಟ್ಕೊಂಡಿರ್ತೀರೋ ಅಲ್ಲಿವರೆಗೂ ಇವು ಯಾವೂ ಕೂಡ ನಿಮ್ಮ ಕೈ ಸಿಗಲ್ಲ. ಹೆಚ್ಚಾಗ್ತಾ ಹೋಗ್ತವೆ. ನಾಳೆ ಮಾನಸಿಕ ಅಸ್ವಸ್ಥರಾಗ್ತೀರಿ ಅಥವಾ ಮಾನಸಿಕ ತೀವ್ರತೆ ಉಂಟಾಗುತ್ತೆ. ಆಮೇಲೆ ಇನ್ನೇನೋ ನಡೆಯುತ್ತೆ. ಯಾರೋ ಏನೋ ಅಂತಾರಪ್ಪ, ಈ ಹೊಟ್ಟೆಯಲ್ಲಿ ಇಟ್ಕೊಂಡಿರೋದೇ ಸುಖ, ಯಾರಿಗೂ ಹೊರಗಡೆ ತೋರಿಸ್ಬಿಟ್ರೆ ನಾನು ನಿನ್ನೆಲ್ಲಿ ಕಾಲಿನ ಕಸ ಮಾಡ್ಕೊತಾರ ಅನ್ನೋ ಈ ಹಲವಾರು ವಿಚಾರಗಳು ಬರುವಾಗ ಏನು ಮಾಡ್ತೀರಾ, ನಿಮ್ಮಲ್ಲೇ ಎಲ್ಲ ನೋವುಗಳನ್ನು ಅದಿಮಿಟ್ಕೊಂಡು ಒಂದಿಲ್ಲ ಒಂದಿನ ಮೈಂಡ್ಗೆ ಅದು ಪ್ರೆಷರ್ ಜಾಸ್ತಿ ಆಗಿ ಡಿಪ್ರೆಷನ್ ಹೋಗುವಂಥ ಚಾನ್ಸಸ್ ಇರುತ್ತೆ. ಈ ಡಿಪ್ರೆಷನ್ ಹೋದ್ರೆ ಮುಂಬರುವ ಆಯ್ಕೆಗಳು ಎಂಥದ್ದು ಗೊತ್ತಾ? ತುಂಬಾ ವಿಚಿತ್ರವಾದಂಥ ಆಯ್ಕೆಗಳು ಬರ್ತವೆ. ಅದೇನೋ ಮಾಮೂಲಿ ಹಂಗೆ ಸರ್ಫೇಸ್ ಲೆವೆಲ್ ಡಿಪ್ರೆಷನ್ ಏನಾದರೂ ಇದ್ರೆ ಆಯ್ತು, ಟ್ಯಾಬ್ಲೆಟ್ಸೋ ಇನ್ನೇನೋ, ಅಥವಾ ನಿಮ್ಮನ್ನೇ ನೀವು ಕಂಟ್ರೋಲ್ ಮಾಡ್ಕೊಂಡು, ಇಲ್ಲ ಇನ್ಯಾವುದೋ ಪ್ಯಾಥೋ ಸಾಂಗ್ಗಳನ್ನು ಅಥವಾ ಇನ್ಯಾವುದೋ ಹಳೆಯ ಕಾಲದ ಚರಿತ್ರೆಗಳ ಒಂದು ಇತಿಹಾಸವನ್ನು ಕೆದಕ್ತಾ ಅಲ್ಲಿರುವ ಪುರಾಣಗಳನ್ನು ಕೇಳ್ತಾನೋ, ಇನ್ನೊಬ್ಬರ ಕಥೆಗಳನ್ನು ಕೇಳ್ತಾ ಅಥವಾ ಇನ್ನೇನೋ ಮಾಡ್ಕೊಂಡು ಕಡಿಮೆ ಮಾಡ್ಕೊತೀರ. ಆದರೆ ಇದು ಸ್ಯಾಚುರೇಷನ್ ಲೆವೆಲ್ ದಾಟ್ಕೊಂಡು ಮುಂದೆ ಬಂತು ಅಂತಂದ್ರೆ ಡಿಪ್ರೆಷನ್ ಲೆವೆಲು, ಸೂಸೈಡ್ ಟೆಂಡೆನ್ಸಿಗಳು ಬರುತ್ತೆ. ಎಲ್ಲದರಲ್ಲೂ ಸಾವು ಹುಡುಕ್ತಿರ್ತೀರಾ ನೀವು. ಸಾವೇ ಕೊನೆಯ ಅವಕಾಶ ಅಥವಾ ಸಾವೇ ಕೊನೆಯ ನಿರ್ಧಾರ ಆಗಿರುತ್ತೆ ನಿಮ್ದು ಡಿಪ್ರೆಷನ್ ಹೋದ್ರೆ. ಅಥವಾ ನಿಮ್ಮಲ್ಲಿ ಎಲ್ಲ ವಿಚಾರಗಳನ್ನ ಅದಿಮಿಟ್ಟು ಕೊನೆಗೆ ಸೂಸೈಡ್ ಟೆಂಡೆನ್ಸಿ ಕೂಡ ನಿಮ್ಮನ್ನ ಕೈ ಬೀಸಿ ಕರೀತಾ ಇರುತ್ತೆ. ಇಲ್ಲ ಆಲ್ಕೋಲಿಕ್ ಆಗ್ತೀರಾ ಅಥವಾ ಇನ್ಯಾವುದೋ ನಿಮಗೆ ಇದರಿಂದ ಕಡಿಮೆ ಮಾಡ್ಕೊಳ್ಳೋಕೆ, ಅಂದ್ರೆ ಆ ಒಂದು ಡಿಪ್ರೆಷನ್ನ ಪೋಸ್ಟ್ಪೋನ್ ಮಾಡೋದಕ್ಕೆ ಇತರೆ ದುರಭ್ಯಾಸಗಳಿಗೆ ಬಲಿಯಾಗೋದಕ್ಕೆ ಶುರು ಆಗ್ತೀವಿ. ಹಾಗಾಗಿ ಡೈಲಿ ಮಿನಿಮಮ್ ಒಂದು ಅರ್ಧ ಗಂಟೆಯಿಂದ 1 ಗಂಟೆ ಧ್ಯಾನ ಮನುಷ್ಯನಿಗೆ ಅತ್ಯವಶ್ಯಕ. ಹಾಗೆ ಮನುಷ್ಯ ಆದಷ್ಟು ಧ್ಯಾನ ಮಾಡಬೇಕು. ರಾತ್ರಿ ಹೊತ್ತಲ್ಲಿ ಆದಷ್ಟು ಯೋಚನೆಗಳನ್ನು ಮಾಡೋದನ್ನು ನಿಲ್ಲಿಸಿ. ಖಂಡಿತ ನಾನು ಹೇಳ್ತಿದ್ದೀನಿ ನಿಮಗೆ, ಮೊದಲಿನ ದಿನಗಳಲ್ಲಿ ನಾನು ಕೂಡ ರಾತ್ರಿ ಹೊತ್ತು ತುಂಬ ಯೋಚನೆ ಮಾಡ್ತಾ ಇದ್ದೆ. ಮತ್ತು ಸದಾ ರಾತ್ರಿ ಎಚ್ಚರಿಕೆಯಿಂದ ಇರುವಂಥದ್ದು, ಎಲ್ಲಿ ಏನಾಗುತ್ತೋ ಅನ್ನೋ ಭಯ. ನಾನು ದಾಟ್ಕೊಂಡು ಬಂದಿದ್ದೀನಿ. ಇದನ್ನೆಲ್ಲ ಹೇಳ್ಬೇಕಂತಂದ್ರೆ ಒಬ್ಬ ಮನುಷ್ಯ ಅನುಭವಿಸಿದ ನಂತರವೇ ಹೇಳಬಹುದು, ಸುಮ್ಮನೆ ಹೇಳಕ್ಕಾಗಲ್ಲ. ಇದ ನಂತರ ಮನೋವೈದ್ಯರನ್ನ ಸಂಪರ್ಕಿಸಿ ಅವರೇನಾದರೂ ಸೂಕ್ತ ವಿಚಾರಗಳು ಅಥವಾ ಮೆಡಿಸಿನ್ಗಳನ್ನು ಕೊಟ್ಟರೆ ಅಥವಾ ಕೌನ್ಸಿಲಿಂಗ್ ಅವಶ್ಯಕತೆ ಇದೆ ಅಂತಂದ್ರೆ ಒಂದು 4-5 ಕೌನ್ಸಿಲಿಂಗ್ನ ಅಟೆಂಡ್ ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ಕಂಟ್ರೋಲಿಗೆ ತಗೊಂಡು ಬರೋಕ್ಕೆ ಇಷ್ಟು ಸಾಕಾಗುತ್ತೆ. ಆದಷ್ಟು
ಎಲ್ಲ ವಿಚಾರಗಳನ್ನು ನಾಲ್ಕು ಜನರ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಕಡೆಗೆ 4 ಜನ ಬೇಡ, ನಿಮ್ಮ ಆತ್ಮೀಯರು ಯಾರಿದ್ದಾರೋ, ನಿಮ್ಮ ನಂಬಿಕೆಗೆ ಅರ್ಹರು ಯಾರಿದ್ದಾರೋ, ಅಥವಾ ನಿಮ್ಮ ಇರ್ತಾರೆ ಯಾರಾದ್ರೂ ಒಬ್ರು ನಂಬಿಕೆಗೆ ಅರ್ಹರಾದವರು, ನಿಮ್ಮ ಗುಪ್ತತೆಯನ್ನು ಅಥವಾ ನಿಮ್ಮ ಮಡದಿನೋ ಪತಿನೋ ಅಥವಾ ಮನೆಯಲ್ಲಿ ಯಾರು ಇರ್ತಾರೆ ಅವರಿಗೆ ನಿಮ್ಮ ತಲೆಯಲ್ಲಿರುವ ಎಲ್ಲ ಗೊಂದಲಗಳನ್ನು ಹೇಳ್ಕೊಳ್ಳಿ. ಅಥವಾ ನನ್ನ ಜೀವನದಲ್ಲಿ ಈ ರೀತಿ ಇದೆ, ಇದನ್ನು ಯಾವ ರೀತಿ ನಾನು ಪ್ರೆಸೆಂಟ್ ಮಾಡಬೇಕು ಜಗತ್ತಿನ ಮುಂದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ನನಗೆ ಅನ್ನುವಂಥ ಎಲ್ಲ ವಿಚಾರಗಳನ್ನು ಹೇಳ್ಕೊಳ್ಳಿ. ಮನಸ್ಸು ಹಗುರ ಆಗುತ್ತೆ. ಇದರ ನಂತರ ಬರುವಂಥದ್ದು ಫೋಮೋ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಈ ಫೋಮೋ ಬಗ್ಗೆ ಶಾರ್ಟ್ ಆಗಿ ಹೇಳಿದ್ದೀನಿ ನಾನು. ಪ್ರೋಮೋದಲ್ಲಿ ಅನ್ನಕ್ಕಿಂತ ಮುಂಚೆ ವಿಡಿಯೋ ಶುರುವಾದ ಒಂದು 4-5 ನಿಮಿಷದಲ್ಲಿ ನಾನು ಅದನ್ನು ಶಾರ್ಟ್ ಆಗಿ ಹೇಳಿದ್ದೀನಿ. ಈ ಫೋಮೋ ಅನ್ನುವಂಥದ್ದು ಈ ಗುಂಪಿಗೆ ಸೇರದ ಪದವಾಗಿ ನೀವು ಉಳಿದಾಗಲೇ ಮಾತ್ರ ಈ ಒಂದು ಫೋಮೋ ಅನ್ನುವಂಥದ್ದು ಸಿಂಡ್ರೋಮ್ ಬರುವಂಥದ್ದು. ಫೋಮೋ ಅಂದರೆ ಇದು ಒಂದು ಕಾಂಪ್ಲೆಕ್ಸ್ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ FOMO ಅಂತ ಕರೀತಾರೆ ಇದನ್ನು. ಅಂದರೆ 10 ಜನರಲ್ಲಿ ನೀವೊಬ್ಬರು ವಿಭಿನ್ನವಾಗಿದ್ದೀರಿ ಅಂತ ಇಟ್ಕೊಳ್ಳಿ. 10 ಜನರಲ್ಲಿ ಅವರೆಲ್ಲರೂ ತಮ್ಮೊಟ್ಟಿಗೆ ಒಡನಾಡಿಗಳಾಗಿದ್ದರೂ ಕೂಡ ಅವರೊಟ್ಟಿಗೆ ಅವರು ಮಾತನಾಡ್ತಿರ್ತಾರೆ, ನಿಮ್ಮೊಬ್ಬರನ್ನ ಮಾತ್ರ ಏಕಾಂಗಿಯಾಗಿ ಇಟ್ಟಿರ್ತಾರೆ ಅಂತಂದರೆ ಆವಾಗ ನಿಮ್ಮಲ್ಲೇ ಸಹಜವಾಗಿ ಮೂಡುವಂಥ ಸ್ವಭಾವ ಅದು. ನಾನು ಗುಂಪಿಗೆ ಸೇರಿದ ವಸ್ತುವಾಗಿದ್ದೀನಿ ಅಥವಾ ನಾನು ಗುಂಪಿಗೆ ಸೇರಿದ ಪದವಾಗಿದ್ದೀನಿ ಅಂತ ಭಾವಿಸ್ತೀರಾ ನೀವು. ಎಲ್ಲೋ ಒಂದು ಕ್ರೌಡ್ ನಿಂತ್ಕೊಂಡು ಏನೋ ಮಾಡ್ತಾ ಇರುತ್ತೆ, ನೀವೆಲ್ಲೋ ಕೂತ್ಕೊಂಡು ಒಬ್ಬರೇ ಏನ್ ಬಿಡಪ್ಪ ಜೀವನಾನೇ ಇಷ್ಟೇ, ಅವರೆಲ್ಲ ಒಂದೇ, ನಾನೊಬ್ಬನೇ ಬೇರೆ. ಎಲ್ಲೋ ಮದುವೆಗೆ ಹೋಗಿರ್ತೀರ, ಅಲ್ಲಿ ಅಕ್ಷತೆ ಆಗ್ತಿರ್ತಾರೆ, ಡೋಲು ಎಲ್ಲ ಬಾರಿಸ್ತಿರ್ತಾರೆ, ಅಲ್ಲಿ ವಿಜೃಂಭಣೆಯಿಂದ ನಡೀತಾ ಇರುತ್ತೆ. ನೀವೆಲ್ಲೋ ಒಂದು ಮೂಲೆಯಲ್ಲಿ ಒಂದು ಚೇರ್ ಹಾಕೊಂಡು ಅಕ್ಷತೆ ಕಾಳನ್ನ ಕೈಯಲ್ಲಿ ಹಿಡಿದಿರ್ತೀರ, ಅಕ್ಷತೆ ಕಾಳು ಕೈಯಲ್ಲಿದೆ ಅನ್ನೋದು ಕೂಡ ಮರ್ತಿರ್ತೀವಿ. ಸುಮ್ಮನೆ ಮೂಲೆಯಲ್ಲಿ ಕೂತ್ಕೊಂಡು ನೋಡೋ, ಅಯ್ಯೋ ಅವ್ರಿಗೆಲ್ಲ ಮದುವೆ ಆಯಿತು, ಅವರೆಲ್ಲ ಅವರೆಲ್ಲ ಗುಂಪಿನವ್ರು ಒಂದೇ ಗುಂಪು, ನಮ್ಮನ್ನು ಮಾತ್ರ ಆಚೆ ಹಾಕಿದ್ದಾರೆ, ಜೀವನಾನೇ ಇಷ್ಟೇ. ಅವ್ರಿಗೆ ಮಾತ್ರನಾ? ಅವರಲ್ಲೂ ನಿಮ್ಮಲ್ಲಿ ಯಾವ ರೀತಿ ಭಾವನೆ ಇರುತ್ತೆ ಅವರಲ್ಲೂ ಇರುತ್ತೆ, ಬಟ್ ಅವರನ್ನ ಅತಿಯಾಗಿ ಹಚ್ಕೊಂಡಿರೋದಿಲ್ಲ. ಒಂದು ಸರ್ತಿ ಏನಾದರೂ ಗುಂಪಿಗೆ ಸೇರದ ವಸ್ತು ಅಥವಾ ಗುಂಪಿಗೆ ಸೇರದ ಪದ ಅಂತ ನಿಮ್ಮನ್ನು ನೀವು ಭಾವಿಸ್ಕೊಂಡು ಬಿಟ್ರೆ ಇದು ತುಂಬಾ ಅತಿರಿಕ್ತ, ಅಂದ್ರೆ ತುಂಬಾ ದೊಡ್ಡ ಲೆವೆಲ್ಗೆ ಕರ್ಕೊಂಡು ಹೋಗುತ್ತೆ ನಿಮ್ಮನ್ನ. ಅಂದ್ರೆ ದೊಡ್ಡ ಸಾಧನೆ ಲೆವೆಲ್ ಅಲ್ಲ, ದೊಡ್ಡ ಲೆವೆಲ್ ಅಲ್ಲೇ ಮುಂದೆ ಒಂದಿನ ಅದೇನೋ ಒಂದು ಮಾಡ್ಕೊಳ್ಳೋ ಲೆವೆಲ್ಗೆ ಹೋಗ್ತೀರಿ ನೀವು. ಇಡೀ ಜಗತ್ತಿನ ಮೇಲೆ ಕೆಟ್ಟದಾಗ ಬಂದ್ಬಿಡ್ತಾರೆ. ಅಯ್ಯೋ ನಮ್ಮ ಸಮಾಜದವ್ರು ಹಂಗೆ, ನನ್ನ ಸಂಬಂಧಿಕರುಗಳು ಹಿಂಗೆ, ನಮ್ಮ ದೊಡ್ಡಪ್ಪ ಹಂಗೆ, ನಮ್ಮ ಚಿಕ್ಕಪ್ಪ ಹಿಂಗೆ. ಅಯ್ಯೋ ಯಾರನ್ನು ನಂಬೇಡಿ, ನೀವು ಬುದ್ಧಿವಂತರು, ಅಂದರೆ ನೀವು ಬುದ್ಧಿವಂತರಲ್ಲ ಬಿಡಿ, ನಿಮ್ಮ ಹತ್ರ ಸಿಂಡ್ರೋಮ್ ಇರುತ್ತೆ. ಬಟ್ ನೀವು ಜನಗಳಿಗೇನು ನಾನೇ ದೊಡ್ಡ PhD ತೊಗೊಂಡ್ಬಿಟ್ಟಿದ್ದೀನಿ, ಸಾಧನೆ ಮಾಡಿಬಿಟ್ಟಿದ್ದೀನಿ, ಸಂಬಂಧಿಕರ ಜೊತೆ ವ್ಯವಹಾರ ಮಾಡುವಾಗ ಯೋಚನೆ ಮಾಡ್ರಪ್ಪ, ಸಂಬಂಧಿಕರುಗಳೆಲ್ಲ ಸರಿಯಾಗಿರಲ್ಲ, ಅಯ್ಯೋ ಪ್ರೀತಿ ಮಾಡಬೇಡ್ರಯ್ಯ, ಹುಡುಗಿರಲ್ಲ ಸರಿ ಇಲ್ಲ, ನೀವೇ ಒಂದು ಪದವಿ ತೊಗೊಂಡ್ಬಿಟ್ಟಿರ್ತೀರ. ಅವಾಗ ನೀವೇ ಸಜೆಷನ್ ಮಾಡ್ತಿರ್ತೀರ, ಅಯ್ಯೋ ಸಂಬಂಧಿಕರು ಸರಿ ಇಲ್ಲ ಗುರು, ಪೇರೆಂಟ್ಸ್ ಸರಿ ಇಲ್ಲ ಗುರು, ಕಾಲೇಜ್ಗಳು ಸರಿ ಇಲ್ಲ ಗುರು, ಜಾಬ್ IT ಸೆಕ್ಷನ್ ಸರಿ ಇಲ್ಲ ಗುರು, ಬೆಂಗಳೂರು ಸರಿ ಇಲ್ಲ ಗುರು, ಬೆಂಗಳೂರು ಜಿಗಿ ಅಂತ ಇರುತ್ತೆ, ಎಲ್ಲ ಒಂದೇ ಕಡೆ ಎಲ್ಲರೂ ಒಟ್ಟೊಟ್ಟಿಗಿರ್ತಾರೆ. ನಿನ್ನನ್ನು ನೀನು ನಿನ್ನನ್ನು ನೀನು ಗುಂಪಿಗೆ ಸೇರದ ವಸ್ತುವಾಗಿ ನಿನ್ನನ್ನು ನೀನೇ ಘೋಷಣೆ ಮಾಡ್ಕೊಂಡಿರುವಾಗ ಇನ್ಯಾರಾದ್ರೂ ಬಂದು ಒತ್ತಾಯದಿಂದ ಎಳ್ಕೊಂಡೋಗಿ ಗುಂಪಿಗೆ ಹಾಕೊಳ್ಳೋಕ್ಕಾಗತ್ತಾ? ನೀನೇ ಬೆರಿಬೇಕು, ಬೆರೆತು ಎಲ್ಲರ ಜೊತೆಗೆ ಮಾತನಾಡಬೇಕು, ನಿನ್ನಲ್ಲಿ ಏನಿದೆ ಹಂಚ್ಕೊಳ್ಬೇಕು, ನಿನ್ನಲ್ಲಿ ಏನಾದರೂ ಹೇಳ್ಕೊಳ್ಳುವಂಥದ್ದಿದ್ರೆ 4 ಜನರ ಮುಂದೆ ಹೇಳ್ಕೊಳ್ಬೇಕು. ಇಲ್ಲಪ್ಪ ಅಂತಂದ್ರೆ ಇಲ್ಲ, ಇವತ್ತೇನೋ ಅವ್ರ ಪಾರ್ಟಿ ಅಲ್ವಾ, ಅಥವಾ ಅವ್ರ ಜೊತೆ ಇವತ್ತೇನೋ ಅವ್ರಿಗೆ ಸಂಬಂಧಪಟ್ಟಿದ್ದ ವಿಷಯಗಳನ್ನ ಮಾತನಾಡ್ತಿದ್ದಾರೆ, ಅದರಲ್ಲಿ ನಾನೇನಕ್ಕೆ ಭಾಗಿಯಾಗಬೇಕು ಅಂತ ನೀನೇ ಸಮಾಧಾನ ಮಾಡ್ಕೊಂಡು ಖುಷಿಯಾಗಿರೋದನ್ನ ಕಲ್ಕೊಳ್ಬೇಕಲ್ಲ. ಯಾರೋ ನಿನ್ನ ಆಚೆ ಇಟ್ರು ಅಂತ ಹೇಳಿ ತಲೆಗೆ ಒಂದಿಷ್ಟು ಎಂಥದ್ದು ಭಾವನೆಗಳನ್ನು ಹುಟ್ಟಿಸ್ಕೊಂಡು ಮನಸ್ಸಲ್ಲಿ ನೋವು ಮಾಡ್ಕೊಂಡು ತಲೆ ಇಲ್ದಿರೋ ಎಲ್ಲ ಕೀಟಗಳನ್ನು ಹುಳುಗಳನ್ನ ತಗೊಂಬಂದು ತಲೆಗೆ ಹಾಕೊಳ್ಳೋದು. ಅವು ಸುಮ್ಮನೆ ಇರ್ತಾವ? ಒಳಗಡೆ ಹೋದ್ಮೇಲೆ ಅಲ್ರಿ, ಒಂದು ಮನುಷ್ಯನಿಗೆ ಒಂದು ದಿನಕ್ಕೆ 3 ಲಕ್ಷ ಥಾಟ್ ಪ್ರೊಸೆಸ್ ಆಗುತ್ತೆ ಮೈಂಡಲ್ಲಿ. ನೀವು ಅದೇ ವಿಷಯಕ್ಕೆ ಸಂಬಂಧಪಟ್ಟಂಗೆನೆ ನೀವು ಒಂದು ತಲೆಯಲ್ಲಿ ಹಿಡಿತಾ ಇಟ್ಕೊಂಡ್ಬಿಟ್ರೆ ಆ 3 ಲಕ್ಷ ಥಾಟ್ ಪ್ರೊಸೆಸ್ ಎಲ್ಲ ಆಗಿರುವಂಥದ್ದು ಇವೇ ಫೋಮೋ ಸಂಬಂಧಪಟ್ಟಿರೋದೇ ಆಗಿರುತ್ತೆ. ಹಾಗೆ ಒಬ್ಬ ಮನುಷ್ಯ ಒಂದು ವಿಚಾರದ ಬಗ್ಗೆ ಯೋಚನೆ ಮಾಡ್ತಿದ್ದಾನೆ ಅಂತಂದ್ರೆ ಆ ವಿಚಾರ ಯಾವ ವ್ಯಕ್ತಿ ಯಾವ ವಿಚಾರದ ಮೇಲೆ ಫೋಕಸ್ ಮಾಡಿರ್ತಾನೋ ಅದೇ ವಿಚಾರಕ್ಕೆ ಅನುಗುಣವಾಗಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತ ಥಾಟ್ ಪ್ರೊಸೆಸ್ಗಳೇ ಬಂದಿರುತ್ತೆ. ಒಂದು ಯೋಚನೆ ಮಾಡಿ, ನಾನೇ ಹಂಗೆ ಮೊದಲೆಲ್ಲ ಏನು ಮಾಮೂಲಿ ನಾನು ಕಾಮನ್ ಆಗಿ ಏನು ಯೋಚನೆ ಮಾಡ್ತಿದ್ದೆ, ಊಟ ಆಯಿತು, ತಿಂಡಿ ಆಯಿತು, ಮಲ್ಗೋದು, ಎದ್ದೇಳೋದು, ಹೋಗೋದು, ಸ್ವಲ್ಪ ಅದು ಇದು ಕೇಳೋ ಅಂಥದ್ದು, ಅದು ಇದು. ನಾನು ಅವಾಗ ಇವತ್ತು ಯಾವುದಾದ್ರೂ ಒಳ್ಳೆ ಬುಕ್ಸ್ ಬಂದಿರ್ಬೋದಾ ಹುಡುಕ್ತಾ ಇದ್ದೆ, ಅಥವಾ ಇನ್ನಿವತ್ತು ಯಾವುದಾದ್ರೂ ಒಂದು ಒಳ್ಳೆ ಆಡಿಯೋ ಬುಕ್ಸ್ ಯಾವುದಾದ್ರು ಬಂದಿದೆಯಾ ಅಥವಾ ಇನ್ಯಾವುದಾದ್ರು ಬಂದಿದೆಯಾ ಅಂತ ನಂದು ಅವಾಗ ಥಾಟ್ ಪ್ರೊಸೆಸ್ ಇತ್ತು. ಬರೀ ಬಂದು ನಾನು ಯೂಟ್ಯೂಬಲ್ಲಿ ಏನು ಮಾಡ್ತಿದ್ದೆ, ನ್ಯೂ ಆಡಿಯೋ ಬುಕ್ಸ್ ಅಂತ ಹೊಡಿತಾ ಇದ್ದೆ, ಅಥವಾ ನ್ಯೂ ಬುಕ್ಸು ಅಥವಾ ಇನ್ನೇನೋ ಹುಡುಕ್ತಾ ಇದ್ದೆ ನಾನು. ಅದು ಪ್ರಾಸೆಸ್ ಹೆಂಗೆ, ನನ್ನ ಮೈಂಡಲ್ಲಿ ಕೇಂದ್ರೀಕೃತವಾಗಿರೋ ಒಂದು ವಿಚಾರಕ್ಕೆ ಅನುಗುಣವಾಗಿ ಮಾತ್ರ ಥಾಟ್ ಪ್ರೊಸೆಸ್ಗಳು ಬರ್ತಾ ಇತ್ತು. ಇನ್ನು ಮಿಕ್ಕಿರೋ ಬರ್ತಾ ಇತ್ತು, ಮಧ್ಯದಲ್ಲಿ ಬರಲ್ಲ ಅಂತಲ್ಲ,
ಇದು ಯಾವುದೋ ಫ್ಯಾಮಿಲಿ ರಿಲೇಟೆಡ್ಡು, ರಿಲೇಷನ್ ರಿಲೇಟೆಡ್ಡು ಬರ್ತಾ ಇತ್ತು. ಬಟ್ ಆದರೆ ಅತಿ ಹೆಚ್ಚಾಗಿ ಬರುವಂಥ ಥಾಟ್ ಪ್ರೊಸೆಸಸ್ಗಳು ನೀವು ಯಾವುದನ್ನು ಫೋಕಸ್ ಮಾಡಿರ್ತೋ ಅದಕ್ಕೆ ಸಂಬಂಧಪಟ್ಟಂಥ ಥಾಟ್ ಪ್ರೊಸೆಸಸ್ಸೇ ನಿಮ್ಮ ಮೈಂಡಲ್ಲಿ ನ್ಯೂರೋ ಟ್ರಾನ್ಸ್ಮಿಟ್ ಆಗ್ತಾ ಇರುತ್ತೆ. ನ್ಯೂರೋ ಟ್ರಾನ್ಸ್ಮಿಟ್ ಅಂತಂದರೆ ಇದೆಲ್ಲ ದೊಡ್ಡ ವಿಚಾರಗಳು, ಮತ್ತು ಬೇರೆ ಆ ಮುಂದಿನ ವಿಡಿಯೋಗಳಲ್ಲಿ ಮಾತನಾಡೋದ್ರ ಬಗ್ಗೆ. ಮೆಸೇಜ್ಗಳು ಪಾಸ್ ಆಗ್ತಾ ಇರುತ್ತೆ. ಒಂದು ಮೈಕ್ರೋ ಸೆಕೆಂಡಿಗೆ ಸಾವಿರಾರು ಮೆಸೇಜ್ಗಳು ಒಂದು ನ್ಯೂರಾನಿಂದ ಇನ್ನೊಂದು ನ್ಯೂರಾನ್ಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಅದನ್ನೇ ನ್ಯೂರೋ ಟ್ರಾನ್ಸ್ಮಿಟ್ ಅಂತ ಕರೀತಾರೆ. ಹಾಗೆ ತಲೆಯಲ್ಲಿ ನೀವು ಅಥವಾ ನೀವು ಗುಂಪಿಗೆ ಸೇರಿದ ಪದ ಅನ್ನೋ ಒಂದೇ ವಿಚಾರವನ್ನು ತಲೆಯಲ್ಲಿ ಹತ್ತಿಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಅದಕ್ಕೆ ಸಂಬಂಧಪಟ್ಟ 10,000 ವಿಚಾರಗಳು ಒಂದೇ ಸಮನೆ ತಲೆಯಲ್ಲಿ ಬರೋಕ್ಕೆ ಶುರುವಾಗುತ್ತೆ. ಆವಾಗ ಏನು ಮಾಡ್ತೀರಿ? ಈ ವಿಚಾರಗಳನ್ನು ಒಮ್ಮೆ ತೆಗೆದಾಕೋಕ್ಕೂ ಆಗಲ್ಲ, ಆಮೇಲೆ ಒಮ್ಮೆ ಬಿಟ್ಬಿಡೋಕ್ಕೂ ಆಗಲ್ಲ. ಯಾಕಂದರೆ ನಮ್ಮ ಮನುಷ್ಯನ ಈ ಸ್ಮೃತಿ ಪಟಲ ಇದೆಯಲ್ಲ, ಇದು ಮೆಮೊರಿ ಅಥವಾ ನಮ್ಮ ಮೆದುಳು, ಇದು ಬಹಳ ವಿಚಿತ್ರವಾದಂಥ ಮ್ಯಾಜಿಕ್ ಬಾಕ್ಸ್ ಇದ್ದಂಗೆ. ಇದು ಹಾಕೋದು ಸುಲಭ, ತೆಗಿಯೋದು ಭಾಳ ಕಷ್ಟ. ನೀವು ಯಾವುದಾದ್ರೂ ಒಂದು ವಿಚಾರವನ್ನು ತಲೆಗೆ ಹಾಕ್ತೀನಿ ಅಂತಂದರೆ ಅದು ಹಾಕೋದು ಭಾಳ ಸುಲಭ. ಅದು ಬೇಡವಾಗಿರೋದು, ಬೇಕಾಗಿರೋದು ಅಥವಾ ಇನ್ನೇನೋ ಒಂದು ವಿಚಾರಗಳನ್ನೇ ನೀವು ಹಾಕಿದ್ದೀರಾ, ತುಂಬ ಸುಲಭವಾಗಿ ಹಾಕಿದ್ದೀರಾ ಅಂತಂದರೆ ಅದನ್ನು ವಾಪಸ್ ತೆಗೆಯೋದು ಭಾಳ ಕಷ್ಟ ಇದೆ. ಅದು ಆಟೋಮೆಟಿಕ್ ಇಂಟರ್ಲಾಕ್ ಆಗಿಬಿಡುತ್ತೆ. ನೀವು ತೆಗಿಬೇಕು ಅಂತಂದರೆ ಅದಕ್ಕೆ ಮತ್ತೆ 108 ಒಂದು 4-5 ರೀತಿಯಾದಂಥ ನಿಮ್ಮನ್ನು ನೀವು ಕಠಿಣ ಪರಿಶ್ರಮಕ್ಕೆ ನಿಮ್ಮ ದೇಹವನ್ನು ಒಡ್ಡಬೇಕಾಗುತ್ತೆ. ಯಾಕಂದರೆ ಧ್ಯಾನ ಮಾಡಬೇಕು, ಯೋಗಾಸನಗಳನ್ನು ಮಾಡ್ಕೊಳ್ಬೇಕು, ಆಮೇಲೆ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು. ಆಮೇಲೆ ಅವರು ಆ ಕಡೆಯಿಂದ ಬೇರೆ ಬೇರೆ ಪಾಸಿಟಿವ್ ಥಿಂಗ್ಸ್ನ ನಿಮ್ಮ ಮೈಂಡ್ಗೆ ಇಂಜೆಕ್ಟ್ ಮಾಡ್ತಾ ಇದ್ರೆ ಈ ಕಡೆಯಿಂದ ಇದು ಸ್ವಲ್ಪ ಕಡಿಮೆ ಆಗ್ತಾ ಪೂರ್ತಿ ಕ್ಲಿಯರ್ ಆಗುತ್ತೆ. ಹೀಗಾಗಿ ಇದನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕಾದ್ರೆ ಏನು ಮಾಡಬೇಕು? ಯಾರು ಬೇಡ ಅಂದರೂ ನೀವು ಹೋಗಿ ಸೇರ್ಕೊಳ್ಳಿ. ಒಂದು ಜೀವನನೇ ಒಂದು ಕಬಡ್ಡಿ ಆಟ ಅಂತ ತಿಳ್ಕೊಳ್ಳಿ. ನಿಮ್ಮ ಕಬಡ್ಡಿ ಇಷ್ಟನಾ? ಆಯಿತು, ಏನೋ ಒಂದು ಎಕ್ಸ್ಟ್ರಾ ಪ್ಲೇಯರ್ ಆಗಿ ಹೋಗಿ ನನಗೆ ಇವ್ರು ರೈಡ್ ಕೊಡೋಲ್ಲ ಅಂತಂದ್ರು ಪರವಾಗಿಲ್ಲ, ಹೋಗಿ ನಾನು ಚೈನಲ್ಲಿ ನಿಂತ್ಕೊತೀನಿ ಅಂದರೆ ಚೈನಲ್ಲಾದ್ರೂ ನಿಂತ್ಕೊಳ್ಳಿ. ಅವ್ರು ಬೇಡ ಹೋಗಲ್ಲೇ ಅಂತಂದ್ರೂ ಪರವಾಗಿಲ್ಲ, ಅವ್ರ ಜೊತೆಗೆ ಮಿಕ್ಸ್ ಆಗಿ ಮಿಂಗಲ್ ಆಗಿ ಟ್ರೈ ಮಾಡಿ. ಆವಾಗ ಪೋಮೋ ಅನ್ನುವಂಥದ್ದು ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ. ಆಯಿತು, ಇವತ್ತಿನ ವಿಚಾರ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಬಹಳ ಇದರಲ್ಲೇ ಅಡಿಷ್ನಲ್ ಆಗಿ ಹೇಳ್ತೀನಿ, ಯಾವ ವ್ಯಕ್ತಿಯೇ ಆಗಲಿ ಸುಮ್ಮನೆ ಇವೆಲ್ಲವನ್ನು ತಲೆಗೆ ತಗೊಳ್ಳಲ್ಲ. ಅವನಿಗೆ ಆದಂಥ ಪರಿಸ್ಥಿತಿಗಳು ಎದುರಾಗಿರ್ತವೆ. ಆವಾಗ ಈ ವಿಚಾರಗಳು ಅವನ ತಲೆಗೆ ಬರುತ್ತೆ. ಸುಮ್ಮನೆ ಯಾರೋ ನನಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬೇಕು ಬಾರಪ್ಪ ನನ್ನ ತಲೆಗೆ ಹೋಗು ಅಂತಂದರೆ ಹೋಗಲ್ಲ. ಅದು ಕೆಲವೊಬ್ರಿಗೆ ಗೊತ್ತೇ ಇರಲ್ಲ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಯಾವ ರೀತಿ ವರ್ಕ್ ಮಾಡುತ್ತೆ, ಅಥವಾ ಅದರ ಅದೇನಂತ ತಳಬುಡ ಏನೂ ಗೊತ್ತಿರಲ್ಲ. ಸುಮ್ಮನೆ ಬಾ ಅಂದರೆ ಬರಲ್ಲ. ಅದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಯಾವಾಗ ಬರುತ್ತೆ ಅಂತಂದರೆ ಹುಟ್ಟಾ ಬಂದಿರುತ್ತೆ ಶಾಲಾ ಕಾಲೇಜಿನ ದಿನಗಳಿಂದ, ಅಥವಾ ಆತ ಸಣ್ಣ ವಯಸ್ಸಿನವನಾಗಿದ್ದಾಗಿಂದ, ಅಥವಾ ಅವರ ಮನೆಯಲ್ಲಿ ಯಾವ ರೀತಿ ಬೆಳೆಸಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವನನ್ನು ಹೆಚ್ಚು ಹೊರಗಡೆ ವೈಡಾಗಿ ತೋರಿಸಿಲ್ಲ ಅಂತಂದರೆ, ಅವನು ಸೀಮಿತ ಪರಿಧಿ ಒಳಗಡೆ ಇದ್ದ ಅಂದರೆ ಸಂಕುಚಿತ ಸ್ವಭಾವನಾಗಿದ್ದರೆ ಅವನಿಗೆ ಖಂಡಿತವಾಗ್ಲೂ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬಂದೇ ಬರುತ್ತೆ. ಆದಷ್ಟು ಮಕ್ಕಳನ್ನು ವೈಡಾಗಿ ಬಿಡಿ, ಅಂದರೆ ಆದಷ್ಟು ಎಲ್ಲ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಅವರಿಗೆ ಅವಕಾಶ ಮಾಡಿಕೊಡಿ. ಅವ್ರು ತಮ್ಮಲ್ಲಿ ಏನಾದರೂ ಅಭಿವ್ಯಕ್ತತೆಯನ್ನು ಹೊರಗಡೆ ಹಾಕ್ತೀನಿ ಅಂತಂದರೆ ಖಂಡಿತ ಹಾಕಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಮನೆಯಲ್ಲೇ ಆಗಬೇಕು. ಅದು ಮೊದಲು ಚಿಕ್ಕ ವಯಸ್ಸಿನಲ್ಲಿದ್ದಾಗ, ಅಂದರೆ ಈಗ 1ನೇ, 1st, 2nd, 3rd, 4th, 7th, 8th, 9th, 10th ಅಂತೂ ಇದ್ದೇ ಇರುತ್ತೆ. ಅದು ನಿಮ್ಮ ಮಕ್ಕಳ ಅಭಿಲಾಷೆಗಳೇನು, ಅವರು ಏನೇನು ವ್ಯಕ್ತಪಡಿಸ್ತಿದ್ದಾರಲ್ಲ ಅದನ್ನು ಸ್ವತಂತ್ರವಾಗಿ ವ್ಯಕ್ತಪಡಿಸೋದಕ್ಕೆ ಅವಕಾಶ ಮಾಡಿಕೊಡಿ. ಕೆಲವೊಬ್ಬರಿಗೆ ಇದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಯಾವ ರೇಂಜಿಗೆ ಇರುತ್ತಂತಂದರೆ, ಅವರು PhD ಮಾಡಿರ್ತಾರೆ. ಕೆಲವೊಬ್ರು PhD ಮಾಡಿರ್ತಾರೆ. ಅವ್ರಿಗೆ PhD ಮಾಡಿದಾಗ ಒಂದು ಯಾವುದೋ ಒಂದು ಸ್ಟೇಜ್ ಮೇಲೋ ಅಥವಾ ಒಂದು ವೇದಿಕೆ ಮೇಲೋ ಅವ್ರಿಗೆ ಕರೀತಾರೆ. PhD ಡಾಕ್ಟರ್ ಶ್ರೀ ಅವ್ರ ಹೆಸರು ಹಾಕಿ ಇವರು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ 1-2 ಮಾತು ಮಾತಾಡ್ತಾರೆ. ಓದಿದ್ದೆಲ್ಲ ಮಸ್ತಕದಲ್ಲಿದೆ, ಆದರೆ ಅವನಿಗೆ ಅದೊಂದು ಕಾಂಪ್ಲೆಕ್ಸು, ಏನು ಮಾಡೋಕ್ಕಾಗಲ್ಲ. ಅವನಿಗೂ ಸಂಕುಚಿತ ಸ್ವಭಾವ, ಅಥವಾ ಅವನು ತನ್ನನ್ನು ತಾನು ತುಂಬ ಏನು ಹೇಳಿದ್ರು ತಪ್ಪಾಗುತ್ತೋ ಆ ವಿಷಯದ ಬಗ್ಗೆ 10-15 ಪುಸ್ತಕ ಬರೆಯೋಷ್ಟು ಸರಕು ಅವನ ಹತ್ರ ಇದ್ರೂ ಕೂಡ ಯಾವ ವಿಚಾರ ಹೇಳಿದ್ರೆ ಏನು ತಪ್ಪು ತಿಳ್ಕೊತಾರೋ ಅಥವಾ ಏನು ತಪ್ಪಾಗುತ್ತೋ, ಎಲ್ಲಿ 1000 ಜನ ಸೇರಿದ್ದಾರೆ ನಾನು ಏನು ಮಾತಾಡಲಿ, ಮೊದಲು ಸ್ಟೇಜ್ ಕರೇಜ್ ಅನ್ನುವಂಥದ್ದು ಇರಲ್ಲ. ಎರಡನೇದ್ದು ಅವನು ಮಾತನಾಡುವಂಥ ವಿಷಯಗಳು ಬಹಳ ಸೀಮಿತವಾಗಿ ಇಟ್ಕೊಂಡಿರ್ತಾನೆ. ಇದನ್ನೇ ಹೇಳಬೇಕು, ಹಿಂಗೆ ಎಕ್ಸ್ಕ್ಯೂಸ್ ಮಾಡಬೇಕು, ನಾನು ಎಕ್ಸ್ಕ್ಯೂಸ್ ಅಲ್ಲ, ಹಿಂಗೆ ನಾನು ಎಕ್ಸ್ಪ್ಲೇನ್ ಮಾಡಬೇಕು, ಹಿಂಗೆ ಎಕ್ಸಿಕ್ಯೂಟ್ ಮಾಡಬೇಕು ನಾನು ಸ್ಟೇಜ್ ಮೇಲೆ ನಿಂತ್ಕೊಂಡು ಅನ್ನುವಂಥ ಹಲವಾರು ಯೋಜನೆಗಳನ್ನು ಆತ ಸ್ಟೇಜ್ಗೆ ಬರೋಕ್ಕಿಂತ ಮುಂಚೆನೇ ತನ್ನ ತಲೆಯಲ್ಲಿ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತಾನೆ. ಹಾಗಾಗಿ ಆ ಒಂದು ವಿಚಾರಗಳನ್ನು ನಿಮ್ಮ ಮಕ್ಕಳಾಗಲಿ ಅಥವಾ ಸಮಾಜದಲ್ಲಿರುವ ಎಲ್ಲರಿಗೂ ಹೇಳುವಂಥದ್ದು, ಆ ಒಂದು ಸ್ಥಾನಕ್ಕೆ ಅಂದರೆ ಆ ಒಂದು ಸ್ಟೇಜಿಗೆ ಹೋಗೋದಕ್ಕೆ ಬಿಡಬೇಡಿ.
ಈಗಿನ ಮಕ್ಕಳಲ್ಲಿ ಇಲ್ಲ ಬಿಡಿ, ಈಗಿನ ಮಕ್ಕಳಲ್ಲಿ ತುಂಬ ಕಡಿಮೆ ಇದೆ ಅದು. ಯಾಕಂತಂದರೆ ನಾವು 90s ಕಿಡ್ಸ್ ಆಗಿರೋದ್ರಿಂದ ನಮಗೆ ಈ ಹಳ್ಳಿಗಾಡುಗಳಲ್ಲಿ ಮತ್ತು ನಾವು ಓದಿರೋಂಥ ಸ್ಕೂಲಲ್ಲಿ ಅದು ಕೆಲವೊಂದು ಮಕ್ಕಳಿಗೆ ಬಂದಿರುತ್ತೆ. ಅವ್ರ ಪೇರೆಂಟ್ಸ್ ಏನು ಮಾಡಿರಲ್ಲ, ಬಟ್ ಪೇರೆಂಟ್ಸ್ ಎಲ್ಲವನ್ನು ಮಾಡಲಿ ಅನ್ನೋ ಆಸೆ ಅವ್ರಿಗೂ ಇರುತ್ತೆ. ಬಟ್ ಕೆಲವೊಂದು ವಿಚಾರಗಳಲ್ಲಿ ಮಕ್ಕಳಿಗೆ ಅದು ಇನ್ಫೀರಿಯಾರಿಟಿ ಅನ್ನುವಂಥದ್ದು ಬಂದುಬಿಟ್ಟಿರುತ್ತೆ. ಹಾಗಾಗಿ ಆದಷ್ಟು ಕಡಿಮೆ ಮಾಡಿ. ಅವ್ರಿಗೆ ಈಗಿನ ಮಕ್ಕಳು ಬಿಡಿ, ಕೈಯಲ್ಲಿ ಮೈಕ್ ಕೊಟ್ಟರೆ ಹಾಡಕ್ಕೆ ಶುರು ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಕುಣಿತಾರೆ, ಮಾತಾಡ್ತಾರೆ, ಎಲ್ಲವನ್ನು ಮಾಡ್ತಾರೆ. ಆದಷ್ಟು ಅದರಿಂದ ಆಚೆ ಬರುವಂಥ ಮೇಲಿನ ಸಲಹೆಗಳನ್ನು ಅನುಸರಿಸ್ರಿ. ಸಾಧ್ಯವಾದರೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಯಾಕಂದರೆ ಇದು ಎಲ್ಲರೂ ತಿಳ್ಕೊಳ್ಬೇಕಾದಂಥ ಅತ್ಯಮೂಲ್ಯವಾದ ವಿಷಯಗಳು. ಯಾಕೆಂದರೆ ಕೆಲವ್ರಿಗೆ ಗೊತ್ತಿರಲ್ಲ, ಸುಮ್ಮನೆ ನಾನು ಅಯ್ಯೋ ಹಿಂಗೆ ಯಾಕೆ ಮಾಡ್ತಿದ್ದೀನಿ. ಕೆಲವೊಬ್ರು ಕೌನ್ಸಿಲಿಂಗ್ ಎಲ್ಲ ಅಟೆಂಡ್ ಮಾಡಿರ್ತಾರೆ, ಆದರೂ ಕೂಡ ಸುಧಾರಿಸಿರಲ್ಲ. ಇನ್ನು ಕೆಲವರು ಟ್ಯಾಬ್ಲೆಟ್ಸ್. ಇನ್ನೊಂದು ಹೇಳಬೇಕು ಮುಖ್ಯವಾಗಿ, ನೀವು ಯಾರಾದರೂ ತಲೆಯಲ್ಲಿ 108 ಯೋಚನೆಗಳಿದ್ದಾವೆ, ನಿದ್ರೆ ಬರ್ತಿಲ್ಲ. ನಾನು ನಾಟಕೊಂಡು ಬಂದಿದ್ದೀನಿ, ನಿದ್ರೆ ಬರಲ್ಲ ನನಗೂ ನಿದ್ರೆ ಬರಲ್ಲ, ಈಗಲೂ ನಿದ್ರೆ ಬರಲ್ಲ. ಸುಮ್ಮನೆ ಬೇರೆ ಬೇರೆ ಯೋಚನೆ ವಿಚಾರಗಳ ಬಗ್ಗೆ ನಾನು ಯೋಚನೆ ಮಾಡ್ತಾ ನಿದ್ರೆ ಕಡಿಮೆ ಮಾಡ್ತೀನಿ ನಾನು. ಹಾಗಾಗಿ ನಿದ್ರೆ ಬರಲ್ಲ ಅಂತಂದ ತಕ್ಷಣ ನೀವು ಹೋಗಿ ಡಾಕ್ಟ್ರನ್ನ ಕೇಳಿದರೆ ಅವರು ಬರೆದು ಕೊಡ್ತಾರೆ ಮೆಲ್ಟೋನಿಯಮ್ಮು ಅಥವಾ ಇನ್ಯಾವುದೋ ಜಾಲ್ಫೆಕ್ಸು, ಜಾಲ್ಫಿಡಿಯಮ್ಮು, ಈ ಥರ ಯಾವುದೋ ಒಂದಿಷ್ಟು ಟ್ಯಾಬ್ಲೆಟ್ಸ್ಗಳನ್ನು, ಡಿಪ್ರೆಷನ್ಗೆ ಸಂಬಂಧಪಟ್ಟಿರುವಂಥ ಟ್ಯಾಬ್ಲೆಟ್ಸ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ. ಬಟ್ ಅದನ್ನು ನೀವೇನು ಮಾಡ್ತೀರಾ, ವಾರದಲ್ಲಿ 1-2 ತಗೋ ಅಂತ ಹೇಳ್ತಾರೆ. ನೀವು ಡೈಲಿ ನಿದ್ರೆ ಬರ್ತಾಯಿಲ್ಲ ಅನ್ನೋದು ತಗೊಳ್ಳೋದು ಅದು ಅಡಿಕ್ಟ್ ಆಗಿಬಿಡುತ್ತೆ. ಆಮೇಲೆ ನಿಮ್ಮ ನ್ಯೂರಾನ್ಸ್ ಡ್ಯಾಮೇಜ್ ಆಗೋದಕ್ಕೆ ನೀವೇ ಕಾರಣ ಮಾಡ್ಕೊಂಡ್ಬಿಡ್ತೀರಿ. ಅದು ಬಿಡಿ, ನಿದ್ರೆ ಸರಿಯಾಗುತ್ತೆ, ಬಟ್ ನಾಳೆ ನಿಮ್ಮ ಮೆಂಟಲ್ ಸ್ಟೆಬಿಲಿಟಿ ಅನ್ನುವಂಥದ್ದು ತುಂಬ ಹಳ್ಳ ಹಿಡಿದೋಗ್ಬಿಡುತ್ತೆ. ಹಾಗಾಗಿ ಆದಷ್ಟು ನಿಸರ್ಗದತ್ತವಾಗಿ ಬಂದಿರುವಂಥ ನಿದ್ರೆಯನ್ನು ಮಾಡಿ, ನಿಸರ್ಗದತ್ತವಾಗಿ ಬಂದಿರುವಂಥ ಯೋಚನೆಗಳನ್ನು ಮಾಡಿ, ನಿಸರ್ಗದತ್ತವಾಗಿ ಬಂದಿರುವಂಥ ಕೆಲವು ವಿಚಾರಗಳಲ್ಲಿ ನಿಮ್ಮನ್ನು ನೀವು ಪಾಲ್ಗೊಳಿಸ್ಕೊಳ್ಳಿ. ಧ್ಯಾನ, ಯೋಗ, ಆಸನಗಳು, ಆಮೇಲೆ ಅವಲೋಕನಗಳು ಬರೆದಿಟ್ಕೊಳ್ಳಿ. ಪುಸ್ತಕ ಬರೆಯೋ ಅಭ್ಯಾಸ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಮನಸ್ಸಲ್ಲಿ ಏನಾದರೂ ಇನ್ನೊಂದು ತುಂಬ ಸಿಂಪಲ್ ದಾರಿ ಹೇಳ್ತೀನಿ. ಯಾರಿಗಾದರೂ ನಿಮ್ಮ ಮನಸ್ಸಲ್ಲಿರುವ ಥಾಟ್ಸನ್ನ ಹಂಚ್ಕೊಳ್ಳೋದಕ್ಕಾಗಲ್ಲ ಅಂತಂದರೆ, ನಾನು ಅನುಸರಿಸ್ತಾ ಇದ್ದ ದಾರಿ ಅಂತಂದರೆ ಡೈರಿ ನೋಟ್ ಮಾಡ್ತಾ ಇದ್ದೆ ನಾನು ಪ್ರತಿನಿತ್ಯ. ಆ ಥರ ಒಂದು 10-20 ರೂಪಾಯಿ ಕೊಟ್ಟು ಒಂದು ನೋಟ್ಬುಕ್ನ ಖರೀದಿ ಮಾಡಿ, ಒಂದು ಪ್ರತಿನಿತ್ಯ ಊಟ ಆದಮೇಲೆ ಮಲಗಕ್ಕೆ ಬಂದಾಗ ಬೆಡ್ರೂಮಲ್ಲಿ ಒಂದು ಕಡೆ ಬುಕ್ನ ಇಟ್ಕೊಂಡಿರಿ. ಮಲಗಕ್ಕೆ ಬಂದಾಗ ಇನ್ನೇನು ಮಲಗಬೇಕು ಅನ್ನೋವಾಗ ಇವತ್ತು ಏನು ನಡೀತು ದಿನಚರಿ, ಮನಸ್ಸಲ್ಲಿ ಏನು ಅನ್ಕೊಂಡ್ರಿ, ಏನಾಗಬೇಕಿತ್ತು, ಅಥವಾ ನಿತ್ಯ ಇವತ್ತಿನ ಏನೇನು ಮಾಡಿದ್ರಿ ಎಲ್ಲವನ್ನ ಡೈರಿಲಿ ಹಂಗೆ ಬರೆದ್ಬಿಡಿ. ಬರೆಯೋದು 10 ಮಂದಿಗೆ ಹೇಳಿರೋ ಸಮ, ನೆನ್ಬಿಟ್ಕೊಳ್ಳಿ. ಒಂದು ಡೈರಿಲಿ ನೀವು ದಿನಚರಿನ ಬರಿತೀನಿ ಅಂತಂದರೆ ಅದು ಒಂದು 10 ಜನಕ್ಕೆ ನೀವಾಗಲೇ ಹೇಳಿರುವಷ್ಟು ಆತ್ಮತೃಪ್ತಿಯನ್ನು ಕೊಡುತ್ತೆ. ಮತ್ತು ಬರೆಯೋದ್ರಿಂದ ಮೈಂಡು ಆಲ್ಮೋಸ್ಟ್ ಫ್ರೀ ಆಗುತ್ತೆ. ಏನೋ ಯಾರ ಹತ್ರನೂ ನಾನು ಹೊರಗಡೆ ಹಾಕೊಂಡ್ಬಿಟ್ಟೆ ವಿಷಯ ಅನ್ನುವಂಥದ್ದು. ಹಾಗಾಗಿ ಈ ರೂಟೀನ್ಸ್ಗಳನ್ನು ಫಾಲೋ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗೋಣ, ಮತ್ತೆ ಇದೇ ರೀತಿಯ ವಿಚಾರಗಳನ್ನು ಮತ್ತೆ ಮಾತಾಡೋಣ. ಹಾಗಾಗಿ ವಿಡಿಯೋನ ಇಷ್ಟಪಟ್ಟಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. ಹೊಸಬ್ರು ಯಾರಾದರೂ ಬಂದಿದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಚಾನಲಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನೇ ನಾನು ವಿಡಿಯೋ ಮಾಡ್ತಾ ಇರ್ತೀನಿ. ಮನುಷ್ಯನ ಜೀವನಕ್ಕೆ ಸಂಬಂಧಪಟ್ಟ ಅತ್ಯಮೂಲ್ಯವಾದ ವಿಚಾರಗಳ ಬಗ್ಗೆನೇ ವಿಡಿಯೋ ಮಾಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಹೆಚ್ಚು ಜನರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ. ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಸರ್ವೇ ಜನ ಸುಖಿನೋ ಭವಂತು. ವಂದೇ ಮಾತರಂ. ಜೈ ಹಿಂದ್. Pause. Button. Done.